ಇಟ್ಕೊಂಡು ಬಿಗಿನರ್ ನ ರಿಜಿಸ್ಟ್ರೇಷನ್ ಮಾಡಿದಾಗ ಆ $2.7 ವರ್ತ್ ಅಮೌಂಟ್ ಏನಿದೆ ಆ ಬೇಸಿಸ್ ಮೇಲೆ ನಮ್ಗೆ 69% ಬರುತ್ತೆ. ಆಗ ನೀವು ಹೇಳಿದ ಅಮೌಂಟ್ ಎಸ್ ಅಫ್ಕೋರ್ಸ್ ಏನ್ ಅಮೌಂಟ್ ಹೇಳಿದ್ರೆ ಅಷ್ಟೇ ಅಮೌಂಟ್ ಬರುತ್ತೆ. ಬಟ್ ಇದನ್ನ ನಾವು ಅಪ್ಗ್ರೇಡ್ ಮಾಡೋ ಟೈಮಲ್ಲಿ ಏನಿದೆ, ಅಪ್ಗ್ರೇಡ್ ಮಾಡೋ ಟೈಮಲ್ಲಿ ನಮ್ಗೆ ಬಿಗಿನರ್ ಅಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನ್ ಅಮೌಂಟ್ ಬರುತ್ತೋ ಆ ಅಮೌಂಟ್ ಇಂದ ನಾವು ಅಪ್ಗ್ರೇಡ್ ಮಾಡಕ್ ಆಗಲ್ಲ. ಆಕ್ಚುಲಿ ಬರೀ ಫಸ್ಟ್ ಲೆವೆಲ್ ಅಲ್ಲಿ ಮಾತ್ರ ಆಗತ್ತೆ ಇದು. ಬಿಗಿನರ್ ನ ಫಸ್ಟ್ ಲೆವೆಲ್ ಅಲ್ಲಿ ಮಾತ್ರ, ಇನ್ಫ್ಲೂಯೆನ್ಸರ್ ಅಲ್ಲಿ ಆಗಲ್ಲ ಇದು. ಸೊ ಯಾರೇ ಒಬ್ರು ಬರ್ಲಿ ಬಿಗಿನರ್ ನಲ್ಲಿ $2.7 ಅಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಇಬ್ರು ಕಡೆಯಿಂದ ಬರ್ತಕ್ಕಂಥ 10% ಪ್ಲಸ್ 69% ಏನಿದೆ 79% ಅಮೌಂಟ್, ಅದರಲ್ಲಿ ನಾವು ಅಪ್ಗ್ರೇಡ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ಇನ್ನೊಂದು 27 ಸೆಂಟ್ಸ್ ಕಡಿಮೆ ಆಗುತ್ತೆ. 27 ಸೆಂಟ್ಸ್ ಅಂತಂದ್ರೆ ಆಲ್ಮೋಸ್ಟ್ ಸೆಂಟ್ಸ್ ಅಂದ್ರೆ 1 ಸೆಂಟ್ ಅಂತಂದ್ರೆ ಇಲ್ಲಿ $1 ಲೆಕ್ಕ. ಒಂದು 27ರಿಂದ $30 ಶಾರ್ಟ್ ಫಾಲ್ ಆಗುತ್ತೆ ನೆಕ್ಸ್ಟ್ ಇನ್ಫ್ಲೂಯೆನ್ಸರ್ ಆಗಕ್ಕೆ. ಇದು ಬರೀ ಬಿಗಿನರ್ ನಲ್ಲಿ ಮಾತ್ರ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಇದೆ. ಬಟ್ ಅದನ್ನ ನಾವು ಯಾವಾಗ ಇನ್ಫ್ಲೂಯೆನ್ಸರ್ ಆಗಿ ನಾವು ಅಪ್ಗ್ರೇಡ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ಬೇಕಾಗತ್ತೆ. ಹಾಗಾಗಿ ನಾವು ಬರುವಂತ ವ್ಯಕ್ತಿಗಳಿಗೆಲ್ಲ ಮಿನಿಮಮ್ $3.5 ನ ಇಟ್ಕೊಂಡಿದ್ದಾಗ ಏನಾಗುತ್ತೆ, ಈ ಸೆಕೆಂಡ್ ರ್ಯಾಂಕ್ ಆಗ್ಬೇಕಾದ್ರೆ ಇನ್ಫ್ಲೂಯೆನ್ಸರ್ ರ್ಯಾಂಕ್ ನ ಅಪ್ಗ್ರೇಡ್ ಮಾಡಿಸ್ಬೇಕಂದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ ಇರ್ತಕ್ಕಂಥ $0.5 to $0.7 ಪ್ಲಸ್ ನಿಮ್ ಎರಡು ಕಡೆ ಬಂದಿರ್ತಕ್ಕಂಥ ಅಮೌಂಟ್ ಏನಿದೆ, ಈ ಎರಡು ಅಮೌಂಟ್ ಅನ್ನ ಸೇರಿಸಿ ನೀವು ಇನ್ಫ್ಲೂಯೆನ್ಸರ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೋದು ಸರ್. ಇದು ಆಕ್ಚುಲ್ ಆಗಿರ್ತಕ್ಕಂಥದ್ದು. ಇದನ್ನ ಸುಮಾರು ಸರಿ ಹೇಳಿದೀವಿ, ಬಟ್ ಕೆಲವ್ರಿಗೆ ಅರ್ಥ ಆಗಿದೆ, ಕೆಲವ್ರಿಗೆ ಅರ್ಥ ಆಗಿಲ್ಲ. ಬಟ್ ನೀವು ಇವತ್ತು ಕ್ವಶನ್ ಕೇಳಿ ಆ ಕ್ವಶನ್ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಮಾಡಿದೀರಾ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ರಾಜ್ಕುಮಾರ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ಕುಮಾರ್ ಸರ್. ನೋಡಿ, ಒಂದು ಅದ್ಭುತವಾದಂತಹ ಒಂದು ಕ್ವಶನ್ ಅನ್ನ ಕೇಳಿದ್ರು ನಮ್ಮ ರಾಜ್ಕುಮಾರ್ ಸರ್. ವೆರಿ ಸೀನಿಯರ್ ಪರ್ಸನ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ. ಅವರು ಶುರು ಮಾಡಿದ್ರು, ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅವರು ಕೂಡ ಅದ್ಭುತವಾಗಿ ಅವರ ಟೀಮ್ ಅನ್ನ ಜೊತೆ ಇವಾಗ ವರ್ಕ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದೀನಿ. ಹಾಗೆ ಬೇರೆ ಯಾರಿಗಾದ್ರೂ ಸ್ನೇಹಿತರೆ ಡೌಟ್ ಇತ್ತು ಅಂತಂದ್ರೆ ಮಿಸ್ಟರ್ ರಾಜ್ಕುಮಾರ್ ಸರ್ ಗೆ ಡೌಟ್ ಇತ್ತು, ಅವರ ಡೌಟ್ ಅನ್ನ ಕ್ಲಾರಿಫೈ ಮಾಡಿದ್ದಾರೆ. ನಮ್ಮಲ್ಲಿ ಉಳಿದಂತ 30 ಜನ ಆಗಿದ್ವಿ, ಆಗ್ಲೇ 24 ಇದ್ವಿ, 6 ಜನ ಇನ್ಕ್ರೀಸ್ ಆಗಿದ್ದೀವಿ. ಬೇರೆ ಯಾರಿಗಾದ್ರೂ ಇಲ್ಲಿರ್ತಕ್ಕಂಥವ್ರಿಗೆ ಹ್ಯಾಂಡ್ ರೈಸ್ ಮಾಡ್ಬೋದಾ? ಎನಿ ಡೌಟ್ಸ್, ಕ್ಲಾರಿಟಿ, ಕ್ಲಾರಿಫಿಕೇಶನ್? ನೋಡಿ, ಇದೆ ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ. ಸಾಕಷ್ಟು ಜನ ಡೌಟ್ ಕೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಾವು ಎಲ್ಲವನ್ನು ಕಲ್ತಿರ್ಬೇಕು. ಓಕೆ, ಎಲ್ಲವನ್ನು ಕಲ್ತಿದ್ದೀರಾ ಅಂತಂದ್ರೆ ನಾವ್ ಯಾರು ನಿಮ್ಗೆ ಈ ಕ್ವಶನ್ ಕೇಳೋ ಅವಶ್ಯಕತೆ ಇರಲ್ಲ. ಅಂಜನಾ KH ಅಂಜಿ ಅನ್ನೋರು ಕೈ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅಂಡ್ ಅವ್ರಿಗೆ ಅನ್ಮ್ಯೂಟ್ ಮಾಡೋ ಆಪ್ಷನ್ ಕೊಡೋಣ. ಎಸ್ ಮಿಸ್ ಅಂಜನಾ ಅವರೇ, ಗುಡ್ ಮಾರ್ನಿಂಗ್, ಶುಭೋದಯ. ತಾವು ಅನ್ಮ್ಯೂಟ್ ಮಾಡ್ಕೊಂಡು ತಮ್ಮ ಒಂದು ಕ್ವಶನ್ ಅನ್ನ ಕೇಳ್ಬೋದು. ಹಲೋ, ಅನ್ಮ್ಯೂಟ್ ಮಾಡ್ಬೋದು ತಾವು, ತಮ್ಮ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀವಿ. ಎಸ್. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಅಂಜನಾ ಅವರೇ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಿಡ್ಲಘಟ್ಟ ತಾಲೂಕು ಕುಂದಗುರ್ಕಿ ಆಂಜನಪ್ಪ ಅಂತ ಸರ್. ಹೇಳಿ ಅಂಜನಪ್ಪ ಅವರೇ. ಸರ್, ನಮ್ ಕ್ವಶನ್ ಏನಂತಂದ್ರೆ ಫೀಲ್ಡ್ ಮೇಲೆ ಹೋದಾಗ ಇದೆಲ್ಲ ಡಮ್ಮಿ ಬೇಕು ಅಂತ ಹೇಳ್ತಾರೆ ಸರ್. ಇಲ್ಲ, ನಾವ್ ಹೇಳ್ತಾ ಇದೀವಿ ಇದು ಲೈಫ್ ಟೈಮು ಆ ತರ ಪ್ರಾಜೆಕ್ಟ್ ಅಲ್ಲ ಅಂತ ಹೇಳ್ತಾ ಇದೀವಿ. ಓಕೆ, ಫೀಲ್ಡ್ ಮೇಲೆ ಹೋದಾಗ ತಮ್ಗೆ ಇದು ಫೇಕು ಡಮ್ಮಿ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್. ಏನಂತ ಅದ್ರಲ್ಲ ತಾವು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಈ ಪ್ರಶ್ನೆ ಬರುತ್ತಾ ಅಥವಾ ಯಾವ ರೀತಿ ಅಂತ ಹೇಳ್ಬೋದಾ ಸ್ವಲ್ಪ ವಿವರವಾಗಿ? ಇದು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಮತ್ತೆ ನಾವು ಈ ತರದೆಲ್ಲ ಕಟ್ಟಿದೀವಿ, ಮುಂದೆ ಹಿಂದೆ ಎಲ್ಲ ಈ ತರ ಮಾಡಿದೀವಿ, ಈ ತರ ಎಲ್ಲ 6 ತಿಂಗಳು 3 ತಿಂಗಳಿಗೆಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ವೆರಿ ಗುಡ್, ಒಳ್ಳೆ ಕ್ವಶನ್ ಆಕ್ಚುಲಿ. ಅದಕ್ಕೆ ತಾವೇನು ಉತ್ತರ ಕೊಟ್ಟಿದ್ದೀರಾ? ಸರ್, ಇದು ಡಮ್ಮಿ ಏನಿಲ್ಲ, ಇದು ಜನವರಿಯಿಂದ ಪ್ರಾರಂಭವಾಗಿದೆ. ಇದು ಆ ತರ ಪ್ರಾಜೆಕ್ಟ್ ಅಲ್ಲ, ಲೈಫ್ ಟೈಮ್ ಪ್ರಾಜೆಕ್ಟ್ ಅಂತ ನಾವ್ ಹೇಳ್ತಾ ಇದೀವಿ ಸರ್. ಓಕೆ, ಸೊ ಇವಾಗ ಒಳ್ಳೆ ಕ್ವಶನ್ ಕೇಳಿದ್ರ, ಅದ್ಭುತವಾದಂತಹ ಕ್ವಶನ್ ಅಂಜನಪ್ಪ ಅವರೇ. ಸೊ ಮಾರ್ಕೆಟ್ ಅಲ್ಲಿ ಏನಕ್ಕೆ ಈ ರೀತಿ ಆಗಕ್ಕೆ ಸಾಧ್ಯತೆಗಳಿದೆ ಅಂತಂದ್ರೆ, ಮೊದಲನೇದಾಗಿ ನಾವು ಡ್ಯೂ ಡೆಲಿಜೆನ್ಸ್ ಅಂತ ಕರಿತೀವಿ. ಅಂತಂದ್ರೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅನ್ನ ನಾವು ತಗೊಳಕ್ ಮುಂಚೆ ಅದನ್ನ ನಾವು ಒಂದು ಡಿಸ್ಕಷನ್ ಮಾಡ್ಬೇಕು ಅಂತೆ. ಆದ್ರೆ ನಾವೇ ಒಂದು ಅದನ್ನ ವರ್ಕ್ ಮಾಡಕ್ಕಿಂತ ಮುಂಚೆ ನಮ್ಮ ಯಾರಾದ್ರೂ ಇದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ನಾವು ಹೋಗಿ ಇದನ್ನ ಪಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಗಳಿಗೆ ಯಾರಾದ್ರೂ ಮಕ್ಕಳಿದ್ದು ಆ ಮಕ್ಕಳಿಗೆ ಶಾಲೆಗೆ ಸೇರ್ಸ್ಬೇಕು ಅಂತಂದ್ರೆ ನೀವು ಶಾಲೆಗೆ ಸೇರ್ಸಕ್ ಮುಂಚೆ ಒಂದು 10 ಬಾರಿ ಯೋಚನೆ ಮಾಡ್ತೀರಾ. ಅವ್ರ ಹತ್ರ ಕೇಳ್ತೀರಾ, ಯಾರಾದ್ರೂ ಆ ಶಾಲೆಯಲ್ಲಿ ತಮ್ಮ ಪರಿಚಿತರು ಓದ್ತಾ ಇದ್ರೆ
ಅವ್ರ ಮಕ್ಕಳನ್ನ ಕೇಳ್ತೀರಾ ಆ ಶಾಲೆ ಹೇಗಿದೆ, ಆ ಶಾಲೆಯ ಫೀ ಸ್ಟ್ರಕ್ಚರ್ ಹೇಗಿದೆ, ಆ ಏನಾದ್ರು ಡೆಪಾಸಿಟ್ ಮಾಡ್ಬೇಕಾ ದುಡ್ಡು, ಆಮೇಲೆ ಎಷ್ಟು ಅಮೌಂಟ್ ಇರುತ್ತೆ, ವರ್ಷಕ್ಕೆ ಎಷ್ಟು ಖರ್ಚಾಗ್ಬೋದು, ಸ್ಕೂಲ್ ಫೀಸ್ ಎಷ್ಟಿದೆ, ವ್ಯಾನ್ ಫೀಸ್ ಎಷ್ಟಿದೆ, ಅಂಡ್ ಸ್ಕೂಲ್ ಅಲ್ಲಿ ಇರ್ತಕ್ಕಂತ ಟೀಚರ್ಸ್ ಎಲ್ಲ ಯಾವ ರೀತಿ ಇದಾರೆ, ತುಂಬಾ ಕೋಆಪರೇಟಿವ್ ಆಗಿದಾರ, ಈ ರೀತಿ ಹಲವಾರು ಪ್ರಶ್ನೆಗಳು ಬರುತ್ತೆ ಒಂದು ಮಗುನ ಸ್ಕೂಲಿಗೆ ಸೇರ್ಸ್ಬೇಕಂತ ಅಂದ್ರೆ. ಅದೇ ರೀತಿ ನೀವೊಂದು ಪ್ರಾಜೆಕ್ಟ್ ಒಳಗಡೆ ಕಾಲಿಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕ್ವಶನ್ಗಳು ತಮ್ಗೆ ಮಾರ್ಕೆಟ್ ಅಲ್ಲಿ ರೈಸ್ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅಂಡ್ ಕೇಳೋದು ಯಾರು ತಪ್ಪು ಅಂತ ಅಲ್ಲ, ಇದು ಮಾನವ ಹಕ್ಕು. ಆಕ್ಚುಲಿ ಯಾರು ಬೇಕಾದ್ರೂ ಏನನ್ನು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಇದರ ಉತ್ತರ ನಿಮ್ಗೆ ಗೊತ್ತಿಲ್ಲ ಅಂತ ಅಂದಾಗ ಎರಡು ಅವಕಾಶ ಇದೆ. ಒಂದು, ಅವ್ರು ಹೇಳ್ತಕ್ಕಂತ ಕ್ವಶನ್ ಅನ್ನ ನಾವು ತಗೊಂಡು ಬರೆದಿಟ್ಕೊಳ್ಳೋದು, ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಒಂದು ನೆಕ್ಸ್ಟ್ ಸ್ವಲ್ಪ ಕಾಲಾವಕಾಶ ತಗೊಂಡು ನನಗೆ ಅಂದ್ರೆ ಪ್ರೀತಿಯಿಂದ ಹೇಳ್ಬೋದು, ನಾನು ಹೊಸದಾಗಿ ಸೇರ್ಪಡೆ ಆಗಿದ್ದೀನಿ, ಇದ್ರ ಬಗ್ಗೆ ನನ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಓಕೆ, ಬಟ್ ನಾನು ಇದನ್ನ ನನ್ನ ಸೀನಿಯರ್ ಜೊತೆ ಕನ್ಸಲ್ಟ್ ಮಾಡಿ ಇದು ನಿಮ್ಮ ಜೊತೆ ಕಾನ್ಫರೆನ್ಸ್ ಕಾಲ್ ತಗೊಂಡು, ನಾನು ಒಂದು ಫೋನ್ ಕಾಲ್ ನನ್ನ ಸೀನಿಯರ್ ಜೊತೆ ಕಾನ್ಫರೆನ್ಸ್ ಕಾಲ್ ತಗೊಂಡು ನಿಮ್ ಜೊತೆ ನಾನು ಮಾತಾಡಿಸ್ತೀನಿ ಅನ್ನೋದು ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2 ಬಂದು ಉತ್ತರ ಕೊಡಕ್ಕೆ ತುಂಬಾ ಈಸಿ. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇದೇ ತರ ಹಲವಾರು ಪ್ರಾಜೆಕ್ಟ್ ರೈನ್ ಬೇನ್ಬಿ ತರಾನೇ ಕಾಪಿ ಮಾಡಿ ಬೇರೆ ಹೆಸರಲ್ಲಿ ಬಂದಿದೆ. ಏನಕ್ಕೆ ಸಸ್ಟೈನ್ ಆಗಿಲ್ಲ ಅಂತ ಅಂದ್ರೆ ಅವ್ರಿಗೂ ನಮ್ಗೂ ಡಿಫರೆನ್ಸ್ ಏನಪ್ಪಾ ಅಂತ ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ, ವೈ ರೈನ್ ಬೇನ್ಬಿ ಅಂತ. ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಇದೊಂದು ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್. ಸೊ ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಎಸ್, ಈ ಒಂದು ಪ್ರಾಜೆಕ್ಟ್ ಕೂಡ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಹೇಗೆ ಮೋಸ ಹೋಗಲ್ಲ, ಬೇರೆಯವ್ರಿಗೂ ನಮಗೂ ಸಂಬಂಧ ಆದಲ್ಲಿ ಹೇಗೆ ಮೋಸ ಹೋಗಲ್ಲ ಅಂತಂದ್ರೆ ಈ ಪ್ರಾಜೆಕ್ಟ್ ನ 3 ವಿಧವಾಗಿ ನಾವು ಪರಿಗಣಿಸಬಹುದು. ಅಂದ್ರೆ ಒಂದು, ವೆಬ್ಸೈಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಕ್ ಅವಕಾಶ ಇದೆ. rainbnb.live ಅನ್ನೋದು ಒಂದು ವೆಬ್ಸೈಟ್ ಮುಖಾಂತರ. ಸೊ ಯಾರಾದ್ರೂ ಮತ್ತೆ ಕ್ವೆಶನ್ ಕೇಳ್ಬೋದು ನಮ್ಗೆ, ಸರ್ ವೆಬ್ಸೈಟ್ ನಾಳೆ ಯಾವ್ದಾದ್ರು ವೆಬ್ಸೈಟ್ ಹ್ಯಾಕ್ ಆಗೋಯ್ತು ಅಥವಾ ನಿಮ್ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ, ಎರರ್ ಬಂತು 404, ಅವಾಗ ಏನ್ ಮಾಡ್ಬೇಕು? ಇದು ಮತ್ತೆ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ಎರಡನೇ ಉತ್ತರ ಏನು ಅಂತಂದ್ರೆ, ನಮ್ಮ ಡಿಸೆಂಟ್ರಲೈಸೇಷನ್ ಅಪ್ಲಿಕೇಶನ್ ಇದೆ. ಆ ಆಪ್ ನ ಡೌನ್ಲೋಡ್ ಮಾಡಿ ಅದರಲ್ಲಿ ಲಾಗಿನ್ ಮಾಡೋದ್ರ ಮುಖಾಂತರ ನಮ್ಮ ಡೇಟಾ ಥೆಫ್ಟ್ ಆಗಲ್ಲ. ಓಕೆ, ನಾವು ಯಾವುದೇ ಸೆಂಟ್ರಲೈಸ್ಡ್ ಸರ್ವರ್ ಗಳಿಗೆ ಇದಕ್ಕೆ ಒಳಗಾಗಲ್ಲ, ನಮ್ಮ ಡೇಟಾ ಸೇಫ್ ಆಗಿರುತ್ತೆ. ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಮುಖಾಂತರ ಮಾಡಿದಾಗ ಪ್ರಾಜೆಕ್ಟ್ ಸೇಫ್ ಆಗಿದೆ, ಡೇಟಾನು ಸೇಫ್ ಆಗಿದೆ, ಯಾವ ಕಳ್ತನನೂ ಆಗಲ್ಲ, 100% ಸೇಫ್ ಆಗಿದೆ. ಎರಡನೇದು. ಮೂರನೇದು, ಎಲ್ಲದಕ್ಕಿಂತ ಉತ್ತಮ ಅಂತಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಟ್ರಾನ್ಸ್ಪರೆಂಟ್ ಅಂಡ್ ಟ್ರಸ್ಟ್ ವರ್ತಿ ಅಂತ ಕರಿತೀವಿ. ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಇವತ್ತು ವೆಬ್ಸೈಟ್ ಮತ್ತೆ ಆಪ್ ಇಲ್ಲ ಅಂತಂದ್ರೂ ಕೂಡ ಬ್ಲಾಕ್ ಚೈನ್ ಮುಖಾಂತರ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡತಕ್ಕಂತ ಅವಕಾಶ ಇದೆ. ಸೊ ನೀವು ಕೇಳ್ಬೋದು, ಸರ್ ಇದು ಹೇಗೆ 100% ನಮ್ಮ ಪ್ರಾಜೆಕ್ಟ್ ಜೆನ್ಯೂನ್ ಅಂತಂದ್ರೆ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ರಿಜಿಸ್ಟ್ರೇಷನ್ ಮಾಡತಕ್ಕಂತ ಅವಕಾಶ ಇದೆ ಅಂತಂದ್ರೆ ವ್ಯಕ್ತಿ ಯಾರೇ ಎಲ್ಲೇ ಕೂತ್ಕೊಂಡಿರ್ಬೋದು, ಯಾವ ದೇಶದಲ್ಲಾದ್ರೂ ಅವರ ಲಾಗಿನ್ ಅನ್ನ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಮುಖಾಂತರ ಮಾಡಬಹುದು. ಇದು ಬೇರೆ ಪ್ರಾಜೆಕ್ಟ್ ನಮ್ಮ ಪ್ರಾಜೆಕ್ಟ್ ಇರ್ತಕ್ಕಂತ ಒಂದು ವ್ಯತ್ಯಾಸ. ಬೇರೆ ಪ್ರಾಜೆಕ್ಟ್ ಅಲ್ಲಿ ಬ್ಲಾಕ್ ಚೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಕ್ಕೆ ಆಗಲ್ಲ. ಅಂಡ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ಬೋದು ತಾವು. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಯಾವುದೇ ರೀತಿಯಾದಂತ ವಿಡ್ರಾಲ್ ಬಟನ್ ಸಿಸ್ಟಮ್ ಇಲ್ಲ. ನಾವು ಹೋಗಿ ಮ್ಯಾನ್ಯಲ್ ಆಗಿ ವಿಡ್ರಾ ಕೊಡೋ ಅಂತದಿಲ್ಲ, ಆಟೋಮೆಟಿಕ್ ಆಗತ್ತೆ ಪ್ರತಿಯೊಂದು. ಅಂಡ್ ಇಲ್ಲಿ ಯಾವಾಗ ಹತ್ತತ್ರ ನಾವು 7 ಲಕ್ಷದ, ಫಾರ್ ಎಕ್ಸಾಂಪಲ್ ಅನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದೀನಿ ಮತ್ತೆ ತಮ್ಗೆ ಇನ್ನೊಂದು ಆನ್ಸರ್ ಕೊಡಕ್ಕೆ ಅಂಜನಪ್ಪ ಅವರೇ. ಸೊ ನೋಡ್ಬೋದು ನೋಡಿ, ಈ ತರ ಐಡಿ ಓಪನ್ ಮಾಡಿದಾಗ ನೀವು ನಿಮ್ಮ ಕೆಳಗಡೆ ಬಾಟಮ್ ಅಲ್ಲಿ ಬಂದಾಗ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ನಮ್ಗೆ ರೈಡ್ BNB ಕಾಂಟ್ರಾಕ್ಟ್ OPBNB.scan ಅಂತಿದೆ. ಇದನ್ನ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಮುಖಾಂತರ ಇದು ಬ್ಲಾಕ್ ಚೈನ್ ಗೆ ಅಳವಡಿಸುತ್ತೆ. ಈ ಬ್ಲಾಕ್ ಚೈನ್ ಅಳವಡಿಸಿದಾಗ ಏನಾಗುತ್ತೆ, ಇಲ್ಲಿ ಯಾವ್ದು ಹ್ಯೂಮನ್ ಇರಲ್ಲ, ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಕನೆಕ್ಟ್ ಆಗುತ್ತೆ. ಇದನ್ನ ನಾವು ತೋರಿಸ್ಬೇಕು ಅವ್ರಿಗೆ. ನೋಡಿ ತೋರಿಸಿದಾಗ ಈ ಬ್ಲಾಕ್ ಚೈನ್ ಕನೆಕ್ಟ್ ಆಗ್ತೀವಿ. ಇದರಲ್ಲಿ ನಮ್ದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಇರುತ್ತೆ. ಅಕಸ್ಮಾತ್ ಅವ್ರು ಏನಾದ್ರು ಇನ್ನೂ ಇಂಟರ್ನಲ್ ಕ್ವಶನ್ ಕೇಳಿದಾಗ ಇಲ್ಲಿ ನಮ್ಗೆ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಅದ್ರ ಕೆಳಗಡೆ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ ಅಂತ ಇದನ್ನ ನಾವು ನೋಡ್ಬೋದು. ಇದು ಯಾರು ಬೇಕಾದ್ರೂ ನೋಡ್ಬೋದು. ನೋಡಿ ಇವಾಗವರೆಗೂ ಲೇಟೆಸ್ಟ್ ಟ್ರಾನ್ಸಾಕ್ಷನ್ 4,78,779 ಟ್ರಾನ್ಸಾಕ್ಷನ್ಸ್ ನೋಡ್ಬೋದು. ಇದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು ಡೇಟಾ. ಇದು ಪ್ರಪಂಚದಾದ್ಯಂತ ನಡೀತಾ ಇರ್ತಕ್ಕಂಥದ್ದು. ನೋಡಿ ಯಾರೋ 5 ನಿಮಿಷಕ್ಕೆ ಮುಂಚೆ ರಾಯಲ್ಟಿಯನ್ನ ಕ್ಲೇಮ್ ಮಾಡಿದ್ದಾರೆ. ಓಕೆ,
5 ನಿಮಿಷಕ್ಕೆ ಮುಂಚೆ ಯಾರೋ ಅಪ್ಗ್ರೇಡ್ ಮಾಡಿದ್ದಾರೆ, 8 ನಿಮಿಷಕ್ಕೆ ಮುಂಚೆ ಯಾರೋ ಅಪ್ಗ್ರೇಡ್ ಮಾಡಿದ್ದಾರೆ, 9 ನಿಮಿಷಕ್ಕೆ ಮುಂಚೆ ಯಾರೋ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, 10 ನಿಮಿಷಕ್ಕೆ ಮುಂಚೆ ಅಪ್ಗ್ರೇಡ್ ಆಗಿದೆ, 11 ನಿಮಿಷಕ್ಕೆ ಮುಂಚೆ ಅಪ್ಗ್ರೇಡ್ ಆಗಿದೆ, 12 ನಿಮಿಷಕ್ಕೆ ಮುಂಚೆ ಅಪ್ಗ್ರೇಡ್ ಆಗಿದೆ. ಇದೆಲ್ಲದೂ ಕೂಡ ನಾವು ನೋಡ್ತಾ ಬರ್ಬೋದು. ಒಂದೊಂದು ನಿಮಿಷ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಅಂಡ್ ಇದರಲ್ಲಿ ಎಷ್ಟು ಜನ ಇದಾರೆ, ನಾವೇನಾದ್ರೂ ಸುಳ್ಳು ಹೇಳಿದ್ರೆ ಅವ್ರಿಗೆ ಈ ಕಾಂಟ್ರಾಕ್ಟ್ ಅನ್ನ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಮ್ಗೆ 3 ರೀತಿಯಾದಂತ ಅವಕಾಶ ಬರುತ್ತೆ. ರೈಡ್ ಕಾಂಟ್ರಾಕ್ಟ್ ಅಂತ. ಎರಡನೇದಾದಂತ ನಾವು ರೀಡ್ ಕಾಂಟ್ರಾಕ್ಟ್ ಅನ್ನ ಜಸ್ಟ್ ನಾವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಒಟ್ಟು ಎಷ್ಟು ಜನ ಭಾಗಿಯಾಗಿದ್ದಾರೆ ಈ ಬ್ಲಾಕ್ ಚೈನ್ ಅಲ್ಲಿ ಅಂತ ನಾವು ತೋರಿಸಬಹುದು. ನೋಡಿ, ಇದನ್ನೆಲ್ಲ ನಾವು ತೋರಿಸ್ಬೇಕು ಅಂತಂದ್ರೆ ಕೆಳಗಡೆ ಬಂದಾಗ ಬಾಟಮ್ ಅಲ್ಲಿ ನಮ್ಗೆ ಟೋಟಲ್ ಯೂಸರ್ಸ್ ಅಂತ ಬರುತ್ತೆ, 47ನೇ ಆಪ್ಷನ್. ಇದನ್ನ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ 7,53,544 ನೋಡ್ಬೋದು ತಾವು. ಓಕೆ, ಎಷ್ಟು ಜನ ಇದಾರೆ ಈ ಪ್ರಾಜೆಕ್ಟ್ ಅಲ್ಲಿ ಅಂತಂದ್ರೆ ಇಷ್ಟು ಜನ ವರ್ಲ್ಡ್ ವೈಡ್. ಇದೆಲ್ಲ ತೋರಿಸ್ಬೇಕಾಗತ್ತೆ. ಜಸ್ಟ್ ಒಂದು 105 to 107 days ಅದು ಕೂಡ ತೋರಿಸ್ಕೊಡ್ತೀನಿ. ಇಷ್ಟು ಜನ ಇದಾರೆ. ಮಾರ್ಕೆಟ್ ಅಲ್ಲಾದಾಗ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಏನ್ ಕರಿತೀವಿ, ಇದನ್ನ ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಇದೆಲ್ಲ ಕಲ್ತಿರ್ಬೇಕು ಅಂಡ್ ಇದನ್ನ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಸ್ನೇಹಿತರೆ. ಅವಾಗ ಅವ್ರಿಗೆ ನಂಬಿಕೆ ಬರುತ್ತೆ. ಎಸ್ ಹೌದು, ನೋಡಿ ಎಷ್ಟು ದಿನ ಆಗಿದೆ ಪ್ರಾಜೆಕ್ಟ್ ಶುರುವಾಗಿ, ನೋಡಿ 121 ದಿನ. ಯಾರು ಕ್ರಿಯೇಟ್ ಮಾಡಿದಾರೆ ಈ ಪ್ರಾಜೆಕ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿಲಿ, ಇದನ್ನ ನಾವು ನೋಡ್ಬೋದು. 121 ದಿನ ಆಗಿದೆ, ಇಷ್ಟು ಅಮೌಂಟ್ ಆಗಿದೆ ಅನ್ನೋದು. ಸೊ ಇದು ಮಾರ್ಕೆಟ್ ಅಲ್ಲಿ ನಾವು ಹೇಳ್ತಕ್ಕಂತ ಒಂದು ಅಬ್ಜೆಕ್ಷನ್ ಅನ್ನ ಫೇಸ್ ಮಾಡ್ಬೋದು ಅಂಜನಪ್ಪ ಅವರೇ. ತಾವು ಈ ತರ ಉತ್ತರವನ್ನ ಕೊಡ್ಬೋದು. ಆಗ್ಬೋದಾ ಸರ್? ಸರಿ ಸರ್, ಓಕೆ, ಆಗ್ಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂಜನಪ್ಪ ಸರ್. ಹಾಗೆ ಶ್ರೀ ಭಾಸ್ಕರ್ ಸರ್ ಎಂದಿನಂತೆ ಅವರು ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ಅನ್ಮ್ಯೂಟ್ ಆಪ್ಷನ್ ಕೊಡೋಣ. ಅವರು ಡ್ರೈವ್ ಮಾಡ್ತಾ ಇದ್ದು ಕೂಡ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಅವರ ಕ್ವಶನ್ ತಗೋಣ. ಎಸ್ ಸರ್, ಓವರ್ ಟು ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಭಾಸ್ಕರ್ ಸರ್, ಹೇಳಿ. ಗುಡ್ ಮಾರ್ನಿಂಗ್. ಅದ್ಭುತವಾದ ಒಂದು ಕ್ವಶನ್ ಇವತ್ತು ಥ್ಯಾಂಕ್ ಯು ಸರ್. ನಂದು ಒಂದು ಕ್ವಶನ್ ಇತ್ತು. ನಾನು ಕೂಡ ತುಂಬಾ ಜನಕ್ಕೆ ರೆಫರ್ ಮಾಡ್ತಾ ಇದ್ದೀನಿ. ತುಂಬಾನೇ ಫೋಕಸ್ ಮಾಡ್ತಾ ಇದ್ದೀನಿ. ಈಗ ಯಾರಿಗೆ ಏನು ಕೇಳಿದ್ರೆ ಒಂದು ಕ್ರಿಪ್ಟೋ ಕರೆನ್ಸಿ ಒಂದು ಪ್ರಾಜೆಕ್ಟ್ ಇದೆ. ಸೊ ಅದು ಹೇಗೆ ಏನು ಅಂತ ವರ್ಕ್ ಆಗುತ್ತೆ ಅಂತ ನಾನು ನೀವು ಇಬ್ಬರನ್ನ ರೆಫರ್ ಮಾಡಿದ್ರೆ ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಅಮೌಂಟ್ ಮಾಡೋಕ್ಕೆ ಅದು ಬರುತ್ತೆ ಅಂತ ನಾನು ಅವ್ರಿಗೆ ರೆಫರ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಏನ್ ಉಪಯೋಗ ಅಂತ ಒಬ್ರು ನಿನ್ನೆ ಕ್ವಶನ್ ಮಾಡಿದ್ರು. ಏನ್ ಉಪಯೋಗ ಹೇಳಿ? ಈ ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಸರ್ ಅಂತ ಅದೇ ಜನ ಸೇರ್ತಾ ಹೋಗ್ಬೇಕು ಸ್ಕೀಮು ಇದು. ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿ 105 days ಆಗಿದೆ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಇದು ಸ್ಟಾಪ್ ಆಗುತ್ತೆ ನಿಮ್ಗೆ. ಇದ್ರಲ್ಲಿ ಏನ್ ವರ್ಕ್ ಇದ್ರಲ್ಲಿ ಜನ ಸೇರ್ತಾ ಹೋಗೋದಷ್ಟೇ ಅಂತ. ಅದಕ್ಕೇನು ಉತ್ತರ ಆಯ್ತು ಸರ್ ತಮ್ದು? ಇಲ್ಲ, ಅವ್ರಿಗೆ ಈ ತರ ಏನು ಜನ ಸೇರ್ಸೋದಲ್ಲ ಸರ್, ಇದು ಇನ್ಕಮ್ ಪ್ರಾಜೆಕ್ಟ್. ಇದು ಇನ್ಕಮ್ ಮಾಡೋದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಇನ್ಕಮ್ ಸೋರ್ಸ್ ಇದು. ಹಾಗಾಗಿ ಇದನ್ನ ಇದ್ರೆ ತಗೋಬಹುದು ಅಂತ ಹೇಳಿ. ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಲ್ಲಿ ಸಾಕಷ್ಟು ನಮ್ಗೆ ಇಲ್ಲಿ ಜನ, ನಾವು ಕಮ್ಯುನಿಟಿ ಬಿಲ್ಡಿಂಗ್ ಮಾಡ್ತೀವಿ ಅಂದ್ರೂ ಕೂಡ ಅದು ಜನ ಸೇರ್ಸೋ ಬಿಸ್ನೆಸ್ ಅಂತಂದಾಗ ಎಷ್ಟೋ ಜನಕ್ಕೆ ನಾವು ಮೊದಲು ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಪ್ರಪಂಚದಲ್ಲಿ ಜನರ ಇಲ್ಲದೆ ಯಾವ್ದಾದ್ರು ಬಿಸ್ನೆಸ್ ಇದೆಯಾ ಅಂತ ನಾವು ಕೇಳ್ಬೇಕು ಅವ್ರಿಗೆ. ಓಕೆ ಸರ್, ಜನಗಳೇ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ರೆ ಹೇಳಿ ಅಂತ ಕೇಳ್ಬೇಕು. ಜನ ಇಲ್ಲದೆ ಇರ್ತಕ್ಕಂಥದ್ದು ಯಾವ್ದು ಬಿಸ್ನೆಸ್ ಇಲ್ಲ. ಸೊ ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅದೊಂದೇ ಅಲ್ಲ, ಇಲ್ಲಿ ಕಲಿಯಕ್ಕೆ ಸಾಕಷ್ಟು ಇದೆ. ಎಜುಕೇಶನ್ ಅಂತ ನಾವೇನು ಹೇಳ್ತೀವಿ, ಎಜುಕೇಶನ್ ನಮ್ಗೆ ಸಿಗ್ತದೆ ರಿಲೇಟೆಡ್ ಟು ಕ್ರಿಪ್ಟೋ. ಸೊ ಕ್ರಿಪ್ಟೋ ಅಂತ ಅಂದ್ರೆ ಏನು, ಆ ಟೋಟಲ್ ಕ್ರಿಪ್ಟೋ ಇಂಡಸ್ಟ್ರಿ ಹೇಗೆ ಬರ್ತಾ ಇರುತ್ತೆ, ಇದ್ರಲ್ಲಿ ಸಾಕಷ್ಟು ಕಲಿಯಕ್ಕಿದೆ. P2P ಅಂತಂದ್ರೆ ಏನು, ಆಮೇಲೆ ಇದ್ರಲ್ಲಿ ಯಾವ ರೀತಿ ನಾವು ಕರೆನ್ಸಿ ಬೈಯಿಂಗ್ ಸೆಲ್ಲಿಂಗ್ ಇದೆಲ್ಲ ಇರುತ್ತೆ. ಆಮೇಲೆ ವ್ಯಾಲೆಟ್ಸ್ ಇರುತ್ತೆ, ಹೇಗೆ ಆಪರೇಟ್ ಮಾಡ್ತೀವಿ, ಇದೆಲ್ಲದನ್ನು ಕಲಿಬೇಕು. ಇದು ಯಾರು ಕೂಡ ನಮ್ಗೆ ಫ್ರೀಯಾಗಿ ಎಲ್ಲೂ ಕೊಡಲ್ಲ, ಎಜುಕೇಶನ್ ಅನ್ನ ಕೊಡಲ್ಲ. ಸೊ ಇದನ್ನ ನಾವು ಹೇಳ್ಕೊಡ್ಬೇಕು. ಆಯ್ತು ಸರ್, ತಮ್ಗೆ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಏನೇನ್ ಕಲಿಬಹುದು ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ, ಪ್ಲಸ್ ಎಜುಕೇಶನ್ ಕೊಡ್ತೀವಿ, ಜ್ಞಾನ ವಿನಿಮಯ ಸೆಷನ್ ಇರುತ್ತೆ. ಸೊ ನಮ್ಗೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಯಾವ ರೀತಿ ಕರೆನ್ಸಿ ಇರುತ್ತೆ, ಇದರ ಮಾರ್ಕೆಟ್ ವ್ಯಾಲ್ಯೂ ಏನು, ಇದು ಯಾವ ಸರ್ಪ್ಲಸ್ ಏನು, ಇದು ಯಾವಾಗ ಶುರು ಆಯ್ತು, ಹೇಗೆ ಟ್ರೇಡ್ ಆಗುತ್ತೆ, ಡಿಮ್ಯಾಂಡ್ ಏನು, ಸಪ್ಲೈ ಏನು. ಸೊ ಬೈನಾನ್ಸ್ ಅನ್ನೋ ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಇದೆ, ಅದರಲ್ಲಿ ವಹಿವಾಟು ಹೇಗಾಗುತ್ತೆ, ಇದು ಹೇಗೆ ಲೀಗಾಲಿಟಿ ಹೇಗಿದೆ, ಲೀಗಾಲಿಟಿ ನಮ್ಮ ಭಾರತ ದೇಶದಲ್ಲಿ ಲೀಗಲ್ ಹೇಗಿದೆ, ಕ್ರಿಪ್ಟೋ ಲೀಗಲ್, ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸ್ಚೇಂಜ್ಗಳು ಯಾವ್ಯಾವಿದೆ, ಎಕ್ಸ್ಚೇಂಜಸ್, ಮತ್ತೆ ಅದ್ರಲ್ಲಿ ನಾವು ಏನಾದ್ರು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ KYC ಮಾಡ್ಬೇಕು,
ಯಾವುದೇ ಒಂದು ಅಕೌಂಟ್ KYC ಓಪನ್ ಮಾಡ್ತಕ್ಕಂಥ ಅಕೌಂಟ್ ಯಾವ್ದಿರುತ್ತೆ ಅದೆಲ್ಲ ಲೀಗಲ್ ಆಗಿರುತ್ತೆ. ಅಂಡ್ ಅದ್ರಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ 1% TDS ಕಟ್ ಆಗುತ್ತೆ. ಸೊ ಇದೆಲ್ಲ ಬಂದಾಗ ಇದೆಲ್ಲದನ್ನು ಕೂಡ ನಾವು ಹೇಳ್ಕೊಡ್ಬೇಕಾಗುತ್ತೆ. ಬರೀ ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನು ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ. ಓಕೆ, ಇದ್ರಲ್ಲಿ ಡಿಸೆಂಟ್ರಲೈಸೇಷನ್ಗೂ ಸೆಂಟ್ರಲೈಸೇಷನ್ಗೂ ಹೇಳ್ಕೊಡ್ತೀವಿ. ಇದೆಲ್ಲ ಇನ್ಫಾರ್ಮೇಶನ್ ನಾವು ಹೇಳ್ಬೇಕಾಗುತ್ತೆ. ಇದು ಯಾವ್ದು ಕೂಡ ನಮ್ಗೆ ಪ್ರಾಜೆಕ್ಟ್ ಅಲ್ಲಿ ಹೇಳ್ಕೊಡಲ್ಲ. ಮುಖ್ಯವಾಗಿ ಎಜುಕೇಶನ್, ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತಂದ್ರೆ ನಾವು ಇದರಲ್ಲಿ ಎಜುಕೇಟ್ ಮಾಡ್ಬೇಕು ಸ್ನೇಹಿತರಿಗೆ. ಅಂಡ್ ಸಿನ್ಸ್ ಡೇ 1 ಇಂದ ಕೂಡ ನಮ್ಮ ಪ್ರಾಜೆಕ್ಟ್ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ಸ್ ಆದಂತವ್ರು 7 ಗಂಟೆಗೆ ಬೆಳಿಗ್ಗೆ ಹಿಂದಿ ಸೆಷನ್ ಅನ್ನ ಮಾಡ್ತಾ ಬರ್ತಾ ಇದಾರೆ. ಸಂಜೆ 4 ಗಂಟೆಗೆ ಟೆಕ್ನಿಕಲ್ ಟ್ರೈನಿಂಗ್ ಅನ್ನ ಮಾಡ್ತಾ ಇದಾರೆ. 8 ಗಂಟೆಗೆ ಬಿಸ್ನೆಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತಾ ಇದಾರೆ. 10ವರೆಗೆ ಇಂಗ್ಲಿಷ್ ಪ್ರೆಸೆಂಟೇಷನ್ ಮಾಡ್ತಾ ಇದಾರೆ ವರ್ಲ್ಡ್ ವೈಡ್. ಸೊ ಇದೆಲ್ಲದನ್ನು ಕೂಡ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಸುಮ್ನೆ ಹಾಗೆ ನಾವು ಬಾಯಿ ಮಾತಲ್ಲಿ ಹೇಳಿ ಅವ್ರಿಗೆ ಈ ತರ ಒಂದು ಪ್ರಾಜೆಕ್ಟ್ ಇದೆ ಬನ್ನಿ ಅಂತಂದ್ರೆ ಯಾರು ಬರಲ್ಲ. ಈ ತರ ನಾವು ಅವ್ರು ಕ್ವಶನ್ ಕೇಳ್ಬೇಕು. ಏನಂತ ಅಂದ್ರೆ ಈ ತರ ಯಾರಾದ್ರೂ ಕೇಳಿದಾಗ, ಸರ್ ನಮ್ಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾಲೆಡ್ಜ್ ಇದೆಯಾ? ಓಕೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾಲೆಡ್ಜ್ ಇತ್ತು, ಅಯ್ಯೋ ನಂಗೆ ಗೊತ್ತು, ನಾನು ಯಾವ್ದೋ ಒಂದು ಬಿಟ್ ಕಾಯಿನ್ ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡಿದ್ದೆ, ಅದ್ ಮಾಡಿದ್ದೆ, ಇದ್ ಮಾಡಿದ್ದೆ ಅಂತ ಪೂರ್ತಿ ನಾಲೆಡ್ಜ್ ಯಾರಿಗೂ ಇರಲ್ಲ. ಫಸ್ಟ್ ಆಫ್ ಆಲ್ ವೈ ಅನ್ನೋದು ನಾವು ಕೇಳ್ಬೇಕು. ಸರ್ ಯಾವ್ದೇ ಒಂದು ಪ್ರಾಜೆಕ್ಟ್ ಅಲ್ಲಾದ್ರೂ ವೈ ನಮ್ ಕ್ವಶನ್. ಈಗ ನೀವು XYZ ಕಂಪ್ನಿಗೆ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ಕೀ ಟೇಕ್ ಅವೇಸ್ ಏನಿರುತ್ತೆ, ಏನಕ್ಕೋಸ್ಕರ ತಾವು ಹೋಗ್ತಿದ್ದೀರಾ, ಏನಕ್ಕೋಸ್ಕರ ಪ್ರಾಜೆಕ್ಟ್ ಇಷ್ಟ ಆಯ್ತು, ಅಂಡ್ ಆ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಲಯಬಿಲಿಟಿ ಅನ್ನೋದೇನಾದ್ರು ಇದೆಯಾ, ಲಯಬಿಲಿಟಿ ನಿಮ್ಗೆ ಇದೆಲ್ಲದು ತುಂಬಾ ಮುಖ್ಯ ಆಗಿರುತ್ತೆ. ಈ ನೀವು ಕ್ವಶನ್ ಅವ್ರಿಗೆ ಮಾಡ್ಬೇಕು ಭಾಸ್ಕರ್ ಸರ್. ಏನಂತ ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಸಾಕಷ್ಟು ಜನ ಬರ್ತಾರೆ, ಕ್ವಶನ್ ಆಗಿ ಅವ್ರು ಕೇಳ್ಬೇಕು, ಅವಾಗ ಅವ್ರ ಹತ್ರ ಉತ್ತರ ಇರಲ್ಲ. ಹೇಳಿ, ನಮ್ಮ ಹತ್ರ ಯಾರಾದ್ರೂ ಬಂದು ಈ ತರ ಒಂದು ಕ್ವಶನ್ ಕೇಳಿದ್ರೆ, ಸರ್ ಇದು ರಿಯಲ್ ಫೇಕ್ ಅಂತಂದ್ರೆ ನಾವು ಅವ್ರು ಕೇಳ್ತೀವಿ, ಸರ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನಮ್ಗೆ ಐಡಿಯಾ ಇದೆಯಾ, ನೀವು ಮಾಡ್ತಕ್ಕಂತ ಪ್ರಾಜೆಕ್ಟ್ ಅಲ್ಲಿ ಹೇಳ್ತಾ ಇದ್ದೀರಲ್ಲ ಎಷ್ಟು ಜನ ರಿಜಿಸ್ಟರ್ಡ್ ಯೂಸರ್ಸ್ ಇದಾರೆ ನಮ್ಗೆ ಗೊತ್ತಾ ಅಂತ ಕೇಳ್ತೀವಿ ನಾವು. ಅವ್ರಿಗೆ ಗೊತ್ತಿಲ್ಲ ಅಂತಾರೆ, ನೋಡಿ ನಮ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟು ಜನ ಇದಾರೆ, ಓಪನ್ ಆಕ್ಸ್. ಓಕೆ, ಅವ್ರದ್ದು ಭಾಸ್ಕರ್ ಸರ್ ಇದಾಗ್ಬಿಟ್ಟಿದೆ. ಒಂದು ನಿಮಿಷ ಸರ್, ಹ್ಯಾಂಡ್ ರೈಸ್ ಮಾಡ್ಬೋದಾ ತಾವು? ಭಾಸ್ಕರ್ ಸರ್, ಓಕೆ. ಎಷ್ಟು ಜನ? ಓಕೆ, ತಮ್ಮ ಆಪ್ಷನ್ ಕೊಡ್ತೀನಿ ನಿಮಿಷ. ಓಕೆ, ನಾವು ಇಲ್ಲಿ ಮಾತಾಡಕ್ಕೆ ಯಾರಾದ್ರೂ ಒಂದೇ ಒಂದು ಕ್ವಶನ್ ಕೇಳಿದ್ರು ಅಂತಂದ್ರೆ ಅದಕ್ಕೆ ನಾವು 1000 ಉತ್ತರ ಕೊಡ್ಬೋದು. ಆ ಕಡೆ ಇರ್ತಕ್ಕಂಥ ವ್ಯಕ್ತಿ ಸೈಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ನೀವು ಇನ್ನೊಂದು ತಿಳಿಸ್ಕೊಡ್ಬೋದು ಅವ್ರಿಗೆ, ಕೇವಲ 105 ದಿನದಲ್ಲಿ ಪ್ರಾಜೆಕ್ಟ್ ಅಲ್ಲಿ 6.5 ಕೋಟಿ ಇನ್ಕಮ್ ತಗೊಂಡಿರ್ತಕ್ಕಂಥವ್ರು ಲೈವ್ ಅಲ್ಲಿ ನಾವು ನೋಡಿದೀವಿ ಅವ್ರ ಜೊತೆ. ಇದೆಲ್ಲ ನಮ್ಮ ಕ್ರೆಡಿಬಿಲಿಟಿ. ಎಲ್ಲಿವರೆಗೂ ನಾವು ಕ್ರೆಡಿಬಿಲಿಟಿನ ಹೇಳ್ತಾ ಬರ್ತಾ ಇರ್ತೀವಿ, ಲಕ್ಷಾಂತರ ಜನ ಇಲ್ಲಿ ಇನ್ಕಮ್ ಅನ್ನ ತಗೊಂಡಿದ್ದಾರೆ, 1 ಲಕ್ಷಕ್ಕಿಂತ ಅತಿ ಹೆಚ್ಚು. ಅಂಡ್ ಪೇಮೆಂಟ್ಸ್ ಇನ್ಸ್ಟೆಂಟ್ ಆಗಿ ಬರುತ್ತೆ ಟಕ್ ಅಂತ. ಕೆಲವರು ಕೇಳ್ತಾರೆ, ಸರ್ ಇದನ್ನ ನಾವು ಕರೆನ್ಸಿ ಇದೆ, ನಾವು INR ತಗೋಬಹುದಾ, ಇಂಡಿಯನ್ ಕರೆನ್ಸಿ ತಗೋಬಹುದಾ? ಅಫ್ಕೋರ್ಸ್ ತಗೋಬಹುದು. ಅದನ್ನು ಕೂಡ ನಾವು ಹೇಳ್ಕೊಟ್ಟಿದ್ದೀವಿ. Coin-D6 ಅನ್ನೋ ಒಂದು ವ್ಯಾಲೆಟ್ ಅಲ್ಲಿ ತಾವು ಖಾತೆನ ಓಪನ್ ಮಾಡಿ, ಕರೆನ್ಸಿನ ಟ್ರಾನ್ಸ್ಫರ್ ಮಾಡಿ, ಅಲ್ಲಿ ಸೇಲ್ ಮಾಡಿ, ವಿಡ್ರಾ ಮಾಡಿ, ಇನ್ಸ್ಟೆಂಟ್ ಆಗಿ ತಮ್ಮ ಅಕೌಂಟ್ ಬರುತ್ತೆ. ಅದು ಕೂಡ ನಾವು ತೋರಿಸ್ಕೊಟ್ಟಿದ್ದೀವಿ. ಇದೆಲ್ಲ ನಾವು ಹೇಳ್ಬೇಕಾಗತ್ತೆ ಭಾಸ್ಕರ್ ಸರ್. ಸೊ ಈ ಇನ್ಫಾರ್ಮೇಶನ್ ಅನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಸ್ನೇಹಿತರೆ, ಭಾಸ್ಕರ್ ಸರ್ ಕೇಳಿದಂತ ಕ್ವಶನ್ ಎಲ್ರಿಗೂ ಅನ್ವಯ ಆಗುತ್ತೆ. ನೋಡಿ, ಪ್ರಶ್ನೆ ಬಂದಾಗ ಮಾರ್ಕೆಟ್ ಅಲ್ಲಿ ಹಲವಾರು ಜನ ಕೇಳ್ತಾರೆ, ಇದು ಫೇಕ್ ಇರ್ಬೋದು, ಈ ತರ ಎಷ್ಟೋ ಪ್ರಾಜೆಕ್ಟ್ ಗಳು ಬಂದಿದೆ, ನಾವು ನೋಡಿದೀವಿ, ಮಾಡಿದೀವಿ ಅಂತ. ಅಂಡ್ ಇನ್ನೊಂದು, ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ನಮ್ಗೆ ಸಿಕ್ಬಿಡಲ್ಲ ಸ್ನೇಹಿತರೆ. ಈಗ ಈ ಪ್ರಾಜೆಕ್ಟ್ ಅಲ್ಲಿ 1 ಕೋಟಿ ದುಡಿಬೇಕು ಅಂತಂದ್ರೆ ಅದಕ್ಕೆ ನಾವು 10 ಪಟ್ಟು ನಾವು ಬಿಸ್ನೆಸ್ ಅನ್ನ ಕೊಡಬೇಕು. ನಾವು ಎಷ್ಟು ಮಾಡಿದ್ವಿ ಅನ್ನೋದು ಮುಖ್ಯ ಹೊರತು ನನಗೆ ಸಿಸ್ಟಮ್ ಏನ್ ಮಾಡಿದೆ ಅನ್ನೋದಕ್ಕಿಂತ ನಾನು ಸಿಸ್ಟಮ್ಗೋಸ್ಕರ ಏನ್ ಮಾಡಿದೀನಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಏನೋ ಡೆಮೋಕ್ರೆಟಿಕ್ ಕಂಟ್ರಿ ನಾವೇನ್ ಹೇಳ್ತೀವಿ, ವಿ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಅಂತ. ಓಕೆ, ಆ ಒಂದು ಡೆಮೋಕ್ರೆಟಿಕ್, ಓಕೆ, ಕ್ರಿಯೇಟರ್ ಇಸ್ ಆಫ್ ಇಂಡಿಯನ್ ಫಾರಿನರ್, ಮೈ ಆನ್ಸರ್ ಕ್ರಿಯೇಟರ್. ಕ್ರಿಯೇಟರ್ ಯಾರಾದರೂ ಆಗಲಿ ಈಸ್ ನೋ ಮೋರ್ ಕನೆಕ್ಟೆಡ್ ವಿತ್ ದ ಸಿಸ್ಟಮ್ ಬಿಕಾಸ್ ಇಟ್ಸ್ ರನ್ನಿಂಗ್ ಇನ್ ಬ್ಲಾಕ್ ಚೈನ್ ಸಿಸ್ಟಮ್. ಇವನ್ ದೇ ವಾಂಟ್ಸ್ ಟು ನೋ ಹೂ. ಇಲ್ಲ, ಒಂದ್ ನಿಮಿಷ. ಓಕೆ, ರವಿಶೇಖರ್ ಸರ್, ಡೋಂಟ್ ವರಿ, ಎಲ್ಲದಕ್ಕೂ ಉತ್ತರ ಇದೆ ಇವತ್ತು. ನೋಡಿ, ತಾವು ಕೇಳಿದಂತ ಕ್ವಶನ್ಗೆ ನಾವು ಉತ್ತರ ಕೊಡೋಣ. ಲೆಟ್ಸ್ ಗೆಟ್ ಇಂಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಸರ್, ಮುಚ್ಚು ಮರ ಏನಿಲ್ಲ ಈ ಒಂದು ಪ್ರಾಜೆಕ್ಟ್ ಅಲ್ಲಿ. ನೋಡಿ, chatgpt.com ಅಂತ ಚಾಟ್ ಜಿಪಿಟಿ ಬರ್ತೀನಿ. ಈಗ ಬಂದ್ಬಿಟ್ಟು ನನ್ನ ಏಕೈಕ ಕ್ವಶನ್ ಅಲ್ಲಿ, ಹೂ ಇಸ್ ದ ಕ್ರಿಯೇಟರ್ ಆಫ್ ರೈನ್ BNB? ಓಕೆ, ಹೊಡಿರಿ ಸರ್. ಗೂಗಲ್ ಸರ್ಚ್ ಮಾಡುತ್ತೆ, ಹೇಳುತ್ತೆ, ಅದೇ ಹೇಳುತ್ತೆ. ಯಾಕೆ ನಾವು ತಲೆ ಕೆಡಿಸ್ಕೋಬೇಕು?
ನೋಡಿ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಕೆಲವರು ಕೊಡುತ್ತೆ, ಕೆಲವರು ಇಲ್ಲ ಅಂತಂದ್ರೆ ಕೊಡಲ್ಲ. I am unable to find an information about a platform or service or it is possible that it might be a niche or emergency service. More contact with such as purpose, industry, and we have to further. ಆತರ. ಸೊ ಗೊತ್ತಿದ್ರೆ ಅಲ್ಲಿ ಹಾಕುತ್ತೆ, ಗೊತ್ತಿಲ್ಲ ಅಂತಂದ್ರೆ ಗೂಗಲ್ ಹೋಗ್ತಿರ್ಬೋದು. ಮತ್ತೆ ಎಲ್ಲ ಇದೆ, ಹಾಕ್ಬೋದು ನಾವು. Who's the creator of Airbnb? ಓಕೆ, ನೋಡಿ ಇಲ್ಲಿ ಉತ್ತರ ಬರ್ತಾ ಇದೆ. ಓಕೆ, ಕ್ರಿಯೇಟರ್ಸ್ ಆಫ್ Airbnb are associated with Crowd1, a digital community according to their LinkedIn profiles and social media posts. Team includes figures like Siddhartha Banerjee, who appears on LinkedIn and Facebook as associated with Airbnb. ಅಸೋಸಿಯೇಟ್ ಆಗಿರೋರು ಸಾಕಷ್ಟು ಜನ ಹಾಕೊಂಡಿರ್ತಾರೆ, ಹಾಗನ್ಬಿಟ್ಟು ಅವರು ಕ್ರಿಯೇಟರ್ ಆಗಿರಲ್ಲ. ಬಟ್ ಕೆಲವರು ಕ್ರಿಯೇಟರ್ ಬಗ್ಗೆ ಹಾಕಿರ್ತಾರೆ, ಸೊ ಇನ್ಫಾರ್ಮೇಶನ್ ಸಿಕ್ಕುತ್ತೆ. ನೋಡಿ, ಈ ಚಾಟ್ ಕ್ರಿಯೇಟರ್ ಆಫ್ ಸಿದ್ಧಾರ್ಥ ಬ್ಯಾನರ್ಜಿ ಅಂತ ಹಾಕಿದ್ದಾರೆ. ಇದನ್ನ ತೋರಿಸಿ ಅವ್ರಿಗೆ, ಸಿದ್ಧಾರ್ಥ ಬ್ಯಾನರ್ಜಿ ಅನ್ನೋರು ಕ್ರಿಯೇಟರ್ ಆಫ್ Airbnb ಅಂತ ಹಾಕಿದ್ದಾರೆ. ನೋಡಿ, ವಾಟ್ ಹ್ಯಾಸ್ ChatGPT ಟು ಸೇ ಅಬೌಟ್ Airbnb, ಕ್ರಿಯೇಟರ್ ಆಫ್ Airbnb. ಓಕೆ, ಎಲ್ಲ ಹಾಕಿದೆ ನೋಡಿ. ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಕ್ರಿಯೇಟರ್ ಯಾರು ಇಲ್ಲೂ ಹಾಕಿದೆ ನೋಡಿ, ಕ್ರಿಯೇಟರ್, ದ ಕ್ರಿಯೇಟರ್ ಆಫ್ Airbnb ಆನ್ OPBNB ಬ್ಲಾಕ್ ಚೈನ್. ನೋಡಿ, ಇದನ್ನ ಹೇಳ್ಬೋದು ತಾವೆಲ್ರು ಸ್ನೇಹಿತರೆ, ಇಲ್ಲಿ ಉತ್ತರ ಸಿಕ್ಕಿದೆ ನೋಡಿ. ದ ಕ್ರಿಯೇಟರ್ ಆಫ್ Airbnb, ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಆನ್ OPBNB ಬ್ಲಾಕ್ ಚೈನ್ ಇಸ್ Zachary Zhang ಅಂದ್ಬಿಟ್ಟು. Zachary is a blockchain entrepreneur and the founder of the platform with the goal of providing tools for decentralization organization to thrive, create strong, engaged communities and manage governance in a decentralized and trustless manner. ಇಲ್ಲೇ ಇದೆ ನೋಡಿ, ಉತ್ತರ ಇಲ್ಲೇ ಇದೆ. ಓಕೆ, ಮಿಸ್ಟರ್ Zachary Zhang ಅನ್ನೋರು ಕ್ರಿಯೇಟರ್, ಈ ಪ್ರಾಜೆಕ್ಟ್ ನ ಕ್ರಿಯೇಟರ್. ನಾವು ಇದನ್ನ ಅವ್ರಿಗೆ ಮಾಹಿತಿ ಕೊಡ್ಬೋದು ಸರ್, ಖಂಡಿತವಾಗ್ಲು. ಓಕೆ, ಮಿಸ್ಟರ್ Zachary Zhang ಅನ್ನೋರು ಈ ಪ್ರಾಜೆಕ್ಟ್ ನ ಕ್ರಿಯೇಟರ್. ಓಕೆ, ಖಂಡಿತ. ಎಸ್ ಸರ್, ಪರ್ಸನಲಿ ಯು ಕ್ಯಾನ್ ಕಾಲ್ ಮಿ ರವಿಶೇಖರ್ ಸರ್ ಎನಿ ಟೈಮ್. ಓಕೆ ಸ್ನೇಹಿತರೆ, ನೋಡಿ, ತಮ್ಗೆ ಯಾವ್ದು ಉತ್ತರ ಸಿಕ್ಕಲ್ಲ ಅಂತಲ್ಲ, ಎಲ್ಲ ಉತ್ತರಗಳು ಗೂಗಲ್ ಅಲ್ಲಿ ಇದೆ. ಬಟ್ ಅದನ್ನ ನಾವು ಪ್ರಯತ್ನ ಮಾಡ್ಬೇಕಷ್ಟೇ. ನಾವು ಅಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಏನು ಅನ್ನೋದನ್ನ ನಾವು ಅಟ್ಲೀಸ್ಟ್ ಇವತ್ತಿನ ಇಷ್ಟ ದಿನ ಮಾಡಿದೀವಿ ಗೊತ್ತಿಲ್ಲ, ಇವತ್ತಿನ ಅಟ್ಲೀಸ್ಟ್ ಪ್ರಯತ್ನ ಪಡೋಣ. ನಾವು ಒಂದು ಕ್ವಶನ್ ಅನ್ನ ಕೇಳಕ್ಕಿಂತ ಮುಂಚೆ ಬೇರೆಯವ್ರಿಗೆ ಅದನ್ನ ನಾವೇ ಹ್ಯಾಂಡಲ್ ಮಾಡಿ ಅದರ ಉತ್ತರ ಕೊಡಕ್ಕೆ ನಾವು ಪ್ರಯತ್ನ ಪಡೋಣ ಸ್ನೇಹಿತರೆ. ನಾವು ಪ್ರಯತ್ನ ಪಟ್ಟಾಗ ನಮ್ಗೆ ಉತ್ತರ ಸಿಕ್ಕುತ್ತೆ. ಸೊ ಹಾಗಾಗಿ ತಮ್ಮ ಎಲ್ಲ ಕ್ವಶನ್ ಅನ್ನು ಇವಾಗವರೆಗೂ ಆನ್ಸರ್ ಮಾಡ್ತಾ ಬಂದಿದ್ವಿ. ಮತ್ತೆ ಯಾರಿಗಾದ್ರೂ ಈ ಪ್ರಾಜೆಕ್ಟ್ ಅಲ್ಲಿ ಏನಾದ್ರು ಕ್ವಶನ್ ಡೌಟ್ ಇತ್ತು ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿ ಸ್ನೇಹಿತರೆ, ನಮ್ಮ ಅವಕಾಶ ಮಾಡ್ಕೊಡ್ತೀವಿ, ತಾವು ಮಾತಾಡ್ಬೋದು, ಕೇಳಬಹುದು. ಯಾರಾದ್ರೂ ಮತ್ತೊಮ್ಮೆ ಡೌಟ್ ಇದೆಯಾ? ಆಕ್ಚುಲ್ ಆಗಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಬಟ್ ಕೇಳ್ಬೇಕು, ಮಾತಾಡ್ಬೇಕು ಅನ್ನೋಕೆ ಎಷ್ಟೋ ಜನಕ್ಕೆ ಮುಂದೆ ಬರಕ್ಕೆ ಕೆಲವರಿಗೆ ಸಂಕೋಚ ಆಗಿರ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಬಸವರಾಜ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರ ಒಂದು ಸಂಕೋನ ಸಿದ್ದರಾಜು ಸರ್ ಮಾಡಿದ್ದಾರೆ. ಎಷ್ಟು ಮಿಸ್ಟರ್ ಬಸವರಾಜು ಸರ್, ಶುಭೋದಯ, ತಾವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು, ತಮ್ಮ ಕ್ವಶನ್ ಕೇಳ್ಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್ ಬಸವರಾಜು ಸರ್, ಹೇಳಿ. ತಮಗೂ ಕೂಡ ವೆಲ್ಕಮ್ ಸರ್. ಸರ್, ನನ್ನ ಕ್ವಶನ್ ಸರ್, ಈಗ ನಾನು 2 ಇನ್ಫ್ಲೇಯರ್ ನ ಮಾಡಿದ್ದೀನಿ ಓಕೆ ಸರ್. ಮತ್ತೆ ನಾನು ಅವ್ರ ಡೌನ್ಲೈನ್ಸ್ ನ ಇನ್ಫ್ಲೇಯರ್ ನೇ ಮಾಡ್ಕೊಂಡು ಹೋಗೋದ್ರ? ಮಾಡ್ಬೋದು ಸರ್, ಇನ್ಫ್ಲೂಯೆನ್ಸರ್ ಮಾಡ್ಬೋದು ಖಂಡಿತ. ಅಲ್ಲಿ ತಮ್ಗೆ ರೆಕರಿಂಗ್ ಲೆವೆಲ್ ಇನ್ಕಮ್ 15 ಲೆವೆಲ್ ವರೆಗೂ ಬರ್ತಾ ಹೋಗುತ್ತೆ. ಓಕೆ ಸರ್, ಮಾಡ್ತಾ ಹೋಗ್ಬೋದು. ಹೇಳಿ ಸರ್. ಅದೇ ಸರ್, ಈಗ ಇವರು ಇಷ್ಟೊತ್ತವರೆಗೂ ಏನ್ ಕ್ವಶನ್ ಕೇಳಿದ್ರು ಅದು ಕೂಡ ನಮಗೂ ಡೌಟ್ಸ್ ಇತ್ತು. ಕೆಲವ್ರ ಕಡೆ ಈಗ ಏನು ಆಲ್ರೆಡಿ ಅವ್ರಿಗೆ ಆನ್ಸರ್ ಮಾಡಿದೀರಾ, ಅದು ಕೂಡ ನಮ್ಗೆ ನಮ್ಮ ಒಂದು ಫೀಲ್ಡ್ ವರ್ಕ್ ಗೆ ತುಂಬಾ ಅನುಕೂಲ ಆಯ್ತು ಸರ್. ಇವತ್ತು ತಾವು ಕೇಳಿದ್ರೆ ಆನ್ಸರ್ ಮಾಡಿದೀರಾ, ಮತ್ತೆ ಎಲ್ಲ ತೋರಿಸಿದೀರಾ. ಇದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಅನ್ಕೋತೀನಿ ಸರ್ ನಾನು. ಖಂಡಿತ ಸರ್. ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಹಲವಾರು ಕ್ವಶನ್ಸ್ ಬರುತ್ತೆ. ನಾವು ಎಲ್ಲಾ ಕ್ವಶನ್ಸ್ ಕೂಡ ನಾವು ಉತ್ತರ ಕೊಡ್ಬೇಕಾಗಿರೋದು ಕೆಲವು ಸರಿ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡ್ಬೇಕಾಗುತ್ತೆ. ಕೆಲವು ಸರಿ ಯಾಕಂದ್ರೆ ಆ ನಾಲೆಡ್ಜ್ ಗೊತ್ತಿದ್ರೆ ನಾವು ಹೇಳ್ಬೋದು, ಗೊತ್ತಿಲ್ಲ ಅಂತ ಅಂದಾಗ ಏನಾಗುತ್ತೆ, ಕೆಲವರು ನಾವು ಬಾ ಅಂದಾಗ ಆ ಕಡೆ ಇರ್ತಕ್ಕಂಥವ್ರು
ಇವ್ರಿಗೆ ಗೊತ್ತಿಲ್ಲ, ಇವ್ರ ಹತ್ರ ಏನ್ ಬಿಸ್ನೆಸ್ ಮಾಡೋದು ಅನ್ನೋದು ಬರ್ಬೋದು. ಇದೆಲ್ಲ ನಾವು ಮಾರ್ಕೆಟ್ ಅಲ್ಲಿ ಫೇಸ್ ಮಾಡೋಂಥದ್ದು. ನೋಡಿ ಸರ್, ಮಾರ್ಕೆಟ್ ಅಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಯಾರು 100% ಇದಾರೆ ಅಂತ ನಾವ್ ಹೇಳಕ್ಕಾಗಲ್ಲ. ಎಲ್ಲದೂ ಒಂದು ಕಲಿಕೆ. ಆ ಸಮಯ ಸಂದರ್ಭಕ್ಕೆ ನೋಡಿ ನಾನು ತಪ್ಪು ಮಾಡಿರ್ತೀನಿ, ನೀವು ತಪ್ಪು ಮಾಡಿರ್ಬೋದು, ಬೇರೆಯವರು ತಪ್ಪು ಮಾಡಿರ್ಬೋದು, ಇಲ್ಲ ಅಂತ ಅಲ್ಲ. ಆದ್ರೆ ಅದನ್ನ ನಾವು ತಿದ್ಬಿಟ್ಟು ಓಕೆ ನಡ್ಕೊಂಡು ಮುಂದಕ್ಕೆ ಹೋಗ್ತೀವಲ್ಲ, ಅದು ಆಕ್ಚುಲ್ ಆಗಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಹಾಗೆ ಈ ಪ್ರಾಜೆಕ್ಟ್ ಅಲ್ಲಿ ನಾವು ನೋಡಿದ್ರೆ ಇದುವರೆಗೂ ಯಾವ್ದು ದೋಷವನ್ನ ನಾವು ನೋಡಿಲ್ಲ, ಯಾವ್ದು ನೆಗೆಟಿವಿಟಿನ ನಾವು ಇದುವರೆಗೂ ನೋಡೇ ಇಲ್ಲ ಈ ಪ್ರಾಜೆಕ್ಟ್ ಅಲ್ಲಿ. ವೆರಿ ಸ್ಲೋ ಆಗಿರ್ಬೋದು ಕೆಲವ್ರಿಗೆ, ಸ್ಟಾರ್ಟ್ ಮಾಡಿದಂತವ್ರಿಗೆ ಸರ್ ಇನ್ಕಮ್ ಸ್ವಲ್ಪ ಸ್ಲೋ ಅಂತ ಅನ್ಸಿರ್ಬೋದು. ಯಾಕಂತಂದ್ರೆ ಅವರು ಮಾಡ್ತಕ್ಕಂತ ಕಾರ್ಯ ಚಟುವಟಿಕೆಗಳೇನಿದೆ ಅದರಿಂದ ಅವ್ರಿಗೆ ಇನ್ಕಮ್ ಸ್ಲೋ ಆಗಿರ್ಬೋದು. ಯಾಕಂತಂದ್ರೆ ಇವತ್ತು ನಾವು ನೋಡಿದ್ದೀವಿ, ನಾವು ಒಂದೇ ಒಂದು ದಿನಕ್ಕೂ ಕೂಡ ಇಲ್ಲಿ ಲಕ್ಷಾಂತರ ರೂಪಾಯಿ ಇನ್ಕಮ್ ಅನ್ನ ತಗೊಂಡಿದ್ವಿ ನಾವು. ಸೊ ಆ ತರ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ವರ್ಷಕ್ಕೆ ದುಡಿಯುವಂತದ್ದನ್ನ ಒಂದೇ ದಿನಕ್ಕೂ ಕೂಡ ನಾವು ಇಲ್ಲಿ ದುಡಿದಿದ್ವಿ. ಸೊ ಆ ತರ ಒಂದು ಅವಕಾಶ ನಮ್ ಕಣ್ಣಿಂದ ಇರ್ಬೇಕಾದ್ರೆ ಸರ್ ಅಫ್ಕೋರ್ಸ್ ತಮ್ಮ ಕ್ವಶನ್ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ನೆಕ್ಸ್ಟ್ ಮತ್ತೊಬ್ರು ಮಿಸ್ಟರ್ ಸಿದ್ದರಾಜು ಕೇಸ್ ಇದಾರೆ, ಅವ್ರಿಗೂ ಕೂಡ ಅನ್ಮ್ಯೂಟ್ ಮಾಡಿ ಅವಕಾಶ ಮಾಡಿಕೊಳ್ಳೋಣ. ಎಸ್ ಸಿದ್ದರಾಜು ಸರ್, ಶುಭೋದಯ, ಗುಡ್ ಮಾರ್ನಿಂಗ್. ಮತ್ತೆ ಅವರು ಮ್ಯೂಟ್ ಆದ್ರು, ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು ತಾವು. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಮಾತಾಡಿ. ಸರ್, ನೀವ್ ಹೇಳ್ದಂಗೆ ತುಂಬಾ ಡೌಟ್ ಗಳು ಇರ್ತವೆ. ಒಂದೊಂದಾಗಿ ನಿಧಾನ ಕ್ಲಾರಿಫೈ ಮಾಡ್ಕೋಬೇಕು. ಕಲಿತಾ ಇದ್ದೀನಿ. ಖಂಡಿತ ಯಾವಾಗ ಡೌಟ್ ಬರುತ್ತೆ ಅವಾಗ ತಿಳ್ಕೊತೀನಿ ಸರ್. ಆದ್ರೆ ಇಲ್ಲಿ ನಿಮ್ ಬೇರೆಯವ್ರಿಗೆ ಏನ್ ಹೇಳ್ಕೊಡ್ತಾ ಇದಾರೆ ಅದರಿಂದನೂ ನಾನು ತಿಳ್ಕೊತಾ ಇದ್ದೀನಿ ಸರ್. ಅಫ್ಕೋರ್ಸ್ ಇದನ್ನ ಒಂದ್ ಇದಾಗಿ ಫಸ್ಟ್ ನಾಲೆಡ್ಜ್ ಅನ್ನ ತಗೋಬೇಕು ಚೆನ್ನಾಗಿ ಅಂತ ನಾನು ಪ್ರತಿದಿನ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ಹೌದು, ನಾವು ನಾಲೆಡ್ಜ್ ವೆಪನ್ಸ್ ಇದ್ದಂಗೆ ಫಸ್ಟ್ ನಾಲೆಡ್ಜ್ ಇತ್ತು ಅಂದ್ರೆ ನಾವ್ ಎಷ್ಟ್ ಜನ ಬೇಕಾದ್ರೂ ಇದ್ ಮಾಡ್ಬೋದು. ಅದಕ್ಕೆ ನಾನು ಅದನ್ನ ಫಸ್ಟ್ ಚೆನ್ನಾಗಿ ಕಲಿತಾ ಇದ್ದೀನಿ ಸರ್, ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆರಿ ಗುಡ್ ಸರ್. ನಿಮ್ದು ಟ್ರೈನಿಂಗ್, ಸರ್ದು ಟ್ರೈನಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಾನು ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. 1 minute ಸರ್. ಗ್ರೂಪ್ ಗೆ ಆಡ್ ಮಾಡಿ ಸರ್. ನಾನು ಸರ್ ಯಾವ್ದು ಗ್ರೂಪ್ ಮಾಡಿಲ್ಲ, ನಾವು ಬ್ರಾಡ್ಕಾಸ್ಟ್ ಮಾಡಿದೀವಿ. ತಮ್ಮ ಅಪ್ಲೈನ್ ಯಾರಿದ್ದಾರೆ ಹೇಳಿ, ಅಂದ್ರೆ ಯಾರು ತಮ್ಮನ್ನ ಏನು? ಮೋಹನ್ ಸರ್, ಪ್ರಭು ಸರ್. ಓಕೆ, ಪ್ರಭು ಮತ್ತೆ ಓಕೆ ಗೊತ್ತಾಯ್ತು ಸಿದ್ದರಾಜು ಸರ್. ನಿಮ್ ನಂಬರ್ ಅದು ಇವತ್ತು ಏನಾಯ್ತು, ಇದು ನಿಮ್ ಇದ್ರಲ್ಲಿ ನಾನು ಲಾಗಿನ್ ಆಗ್ತಾ ಇದೆ 6 ಗಂಟೆಗೆನೆ. ಅದು ಡಿಲೀಟ್ ಆಗೈತೆ. ನಿಮ್ಮ ಇದ್ರಲ್ಲಿ ನೋಡಿ ಚೆಕ್ ಮಾಡಿದೆ. ನಾನು ನಿಮ್ಮನ್ನ ನನ್ನ ಬ್ರಾಡ್ಕಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ ಖಂಡಿತವಾಗ್ಲೂ. ನಿಮ್ಗೆ ಪ್ರತಿ ಲೇಟ್ ಆಗೋಯ್ತು ಸರ್. ಅರ್ಥ ಆಯ್ತು ಸರ್, ಖಂಡಿತ ನಿಮ್ಮನ್ನ ಬ್ರಾಡ್ಕಾಸ್ಟ್ ಆಡ್ ಮಾಡ್ತೀನಿ, ಡೋಂಟ್ ವರಿ ಸರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ಸರ್. ಓಕೆ ಸ್ನೇಹಿತರೆ, ಮತ್ತೆ ಸಮಯ 6:43 ಆಗಿದೆ. ಇನ್ನೇನು 15 ನಿಮಿಷಗಳ ಕಾಲಾವಕಾಶ ಇದೆ. ಯಾರಿಗಾದ್ರೂ ಮತ್ತೆ ತಮ್ಮ ಟೆಕ್ನಿಕಲ್ ಟ್ರೈನಿಂಗ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಅಲ್ಲಿ ಓಕೆ ಅದಿತಿ BNB ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ಗುಡ್ ಮಾರ್ನಿಂಗ್ ಅದಿತಿ ಅವರೇ, ತಮ್ಮ ಕ್ವಶನ್ ಅನ್ನ ತಾವು ಕೇಳ್ಬೋದು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವಾಯ್ಸ್ ಕೇಳ್ತಾ ಇದೆಯಲ್ಲ? ಎಸ್ ಆಫ್ ಕೋರ್ಸ್ ಕ್ಲಿಯರ್ ಆಗಿದೆ, ಹೇಳಿ ಸರ್. ಕ್ಲಾರಿಟಿ ಇದೆ, ಫೀಲ್ಡ್ ಎಲ್ಲ ಮಾರ್ಕೆಟಿಂಗ್ ಕ್ಲಾರಿಟಿ ಬಂದಿದೆ, ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ಸರ್, ಇದು 15 ಲೆವೆಲ್ ಕಂಪ್ಲೀಟ್ ಆಗ್ತಾರಲ್ಲ, ನನ್ನಿಂದ 15 ಲೆವೆಲ್ ಕಂಪ್ಲೀಟ್ ಆಗ್ತಾರಲ್ಲ, ನೆಕ್ಸ್ಟ್ ಬರ್ತಾರಲ್ಲ ಅವ್ರು ನನ್ಗೆ ಹೆಂಗ್ ಸರ್ ಕೌಂಟಿಂಗ್ ಅದು ಗೊತ್ತಾಗ್ತಾ ಇಲ್ಲ. 15 ಲೆವೆಲ್ ತನಕ ಅವ್ರದ್ದು ಏನಿದೆ ಐಕಾನ್ ಕ್ರಿಯೇಟರ್ ಲೆವೆಲ್ ತನಕ ನಂಗೆ ಇನ್ಕಮ್ ಬರ್ತಾವ್ರು ಅಪ್ಡೇಟ್ ಆದ್ರೆ. ಬಟ್ ಅದ್ರ ಮೇಲೆ ಬರ್ತಾರಲ್ಲ ಅವ್ರು ನನ್ಗೆ ಯಾವ ತರ ಏನಂತ ಕ್ಲಾರಿಟಿ ಇಲ್ಲ ಸ್ವಲ್ಪ. ಓಕೆ, ಅವರು ಯಾವ ತರ ಅಂತಂದ್ರೆ ಫಸ್ಟ್ ಆಫ್ ಆಲ್ ಕ್ರಿಯೇಟರ್ ವರ್ಗು ನಾವು ಹೋಗ್ತೀವಿ ಅಂತಂದ್ರೆ 15 ಲೆವೆಲ್ ನಮ್ಗೆ ಇನ್ಕಮ್ ಬಂದು 15 ಲೆವೆಲ್ ನಮ್ಗೆ ಸೆಕೆಂಡ್ ಇನ್ಕಮ್ ಏನದು ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅಂತ ಏನಿದೆ ಅದು ಮಾತ್ರ ನಾವು 15 ಲೆವೆಲ್ ವರೆಗೂ ನಾವು ನೋಡ್ತಾ ಬಂದಿದ್ದೀವಿ. ಓಕೆ, ಸೊ ನೋಡಿ ನಾವು 15 ಲೆವೆಲ್ ಈ ಇನ್ಕಮ್ ಅನ್ನ ನಾವು ನೋಡ್ತಾ ಬಂದಿದ್ದೀವಿ. ಈ 15 ಲೆವೆಲ್ ಆಗಸ್ಟ್ ಅಲ್ಲಿ ಸರ್ ನಮ್ಗೆ ಟೋಟಲ್ ಆಗಿ ಎಷ್ಟು ಜನ ಇರ್ತಾರೆ? ಮೋರ್ ದನ್ 65,000ಕ್ಕಿಂತ ಜಾಸ್ತಿ ಜನ ಇರ್ತಾರೆ ನಮ್ಮ ಒಂದು ಟೋಟಲ್ ಟೀಮ್ ಅಲ್ಲಿ. ಸೊ ಈ ಒಂದು ಟೋಟಲ್ ಟೀಮ್ ಫಿಲ್ ಆಗ್ಬೇಕು, ಹಾರಿಜಾಂಟಲಿ ವರ್ಟಿಕಲಿ ಫಿಲ್ ಆಗ್ತಾ ಹೋಗುತ್ತೆ. 15 ಲೆವೆಲ್ ಆದ್ಮೇಲೆ ಇರ್ತಕ್ಕಂತ ವ್ಯಕ್ತಿಗಳಿಂದ ನಮ್ಗೆ ಏನು ಬೆನಿಫಿಟ್ ಅಂತ ಅಂದ್ರೆ ಆ ಒಂದು ಬೆನಿಫಿಟ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಮುಖ್ಯವಾದದ್ದು. ಯಾಕಂತಂದ್ರೆ ನಮ್ಗೆ ಸೂಪರ್ ಸೀಡ್ ಅಂತ ಕರಿತೀವಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, 15ನೇ ಲೆವೆಲ್ ಕ್ರಿಯೇಟರ್ ಆಗಿದ್ದೀವಿ. ಈಗ ನೀವೇ ಕ್ರಿಯೇಟರ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇದೀನಿ, ನನ್ನ 15ನೇ ಲೆವೆಲ್ ಅಲ್ಲಿ ಯಾರೋ ಇದ್ದಾರೆ, ಅವ್ರ ಕೆಳಗಡೆ 15 ಲೆವೆಲ್ ಅಲ್ಲಿ ನೀವಿದ್ದೀರಾ. ಅಂದ್ರೆ ನನಗೆ ನೀವು 30ನೇ ಲೆವೆಲ್ ಅಲ್ಲಿ ಇದ್ದೀರಾ, ಬಟ್ ಅದು ತೋರ್ಸಲ್ಲ. 15 ಲೆವೆಲ್ ಆದ್ಮೇಲೆ ತೋರ್ಸಲ್ಲ ಸಿಸ್ಟಮ್ ಅಲ್ಲಿ ಕೆಳಗಡೆ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನನ್ನ 30ನೇ ಲೆವೆಲ್ ಅಲ್ಲಿ ಇದ್ದೀರಾ ಅಂತ.
ನನಗೇನ್ ಬೆನಿಫಿಟ್, ಯಾರಿಗೆಲ್ಲ ಏನ್ ಬೆನಿಫಿಟ್ ಸಿಗುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಅಂತಂದ್ರೆ, ನೀವು ಕ್ರಿಯೇಟರ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಮೇಲೆ 15ನೇ ವ್ಯಕ್ತಿ ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ಕ್ರಿಯೇಟರ್ 69% ಇನ್ಕಮ್ ಹೋಗ್ಬೇಕು. ಲೆಟ್ಸ್ ಇಮ್ಯಾಜಿನ್ ಆ ವ್ಯಕ್ತಿ ಕ್ರಿಯೇಟರ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಅವ್ರ ಮೇಲ್ಗಡೆ 15 ಜನನ ಹುಡುಕುತ್ತೆ. ಆಗ ಕ್ರಿಯೇಟರ್ ಆಗಿರ್ತೀನಿ, ನಾನ್ ಕ್ರಿಯೇಟರ್ ಆಗಿರ್ತೀನಿ. ಅವಾಗ ಏನಾಗುತ್ತೆ, ನಿಮ್ಮ 69% ಇನ್ಕಮ್ ನನಗ್ ಬಂದ್ಬಿಡತ್ತೆ ಕ್ರಿಯೇಟರ್. ನಾನು 15ನೇ ಲೆವೆಲ್ ಮಾತ್ರ ಅಪ್ಗ್ರೇಡ್ ಮಾಡಿರೋದು, 15 ಲೆವೆಲ್ ವರ್ಗು ಮಾತ್ರ ತೋರಿಸುತ್ತೆ. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ 1,000 ಲೆವೆಲ್ ಅಲ್ಲಿ ಇದ್ರು ಕೂಡ ಆ ಇನ್ಕಮ್ ಸೂಪರ್ ಸೀಡ್ ಆಗಿ ಮೇಲ್ಗಡೆ ಬರೀ ಕ್ರಿಯೇಟರ್ ಲೆವೆಲ್ ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ ಟೈಟನ್ ಆಗಿರ್ಬೋದು, ಐಕಾನ್ ಆಗಿರ್ಬೋದು, 9ನೇ ರ್ಯಾಂಕ್ 10ನೇ ರ್ಯಾಂಕ್ ಆದ್ರೂ ಕೂಡ ನನ್ನ 46ನೇ ಲೆವೆಲ್ ಇಂದ 50ನೇ ಲೆವೆಲ್ ಇಂದ 63ನೇ ಲೆವೆಲ್ ಇಂದ ಎಲ್ಲ ಇನ್ಕಮ್ ಗಳು ಬಂದಿದೆ. ಏನಕ್ಕೆ ಬಂದಿದೆ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ರಾಜೆಕ್ಟ್, ಅದಕ್ಕೆ ನಾವು ಚೂಸ್ ಮಾಡಿರೋದು. ಸೊ ನಮ್ಗೆ ಇನ್ಕಮ್ ನಿಮ್ಗೆ ಬರೀ 15 ಲೆವೆಲ್ ಇಂದ ಬರಲ್ಲ. ನಿಮ್ಮ ಕೆಳಗಡೆ ಎಷ್ಟೋ ಜನ ಎಲ್ಲೆಲ್ಲೋ ಕೂತಿರ್ತಾರೆ, 20 ಲೆವೆಲ್, 50 ಲೆವೆಲ್, 100ನೇ ಲೆವೆಲ್, 150ನೇ ಲೆವೆಲ್, 200ನೇ ಲೆವೆಲ್. ಬಟ್ ಇದು ನಮ್ಗೆ ಕಣ್ಣಿಗೆ ಕಾಣಿಸಲ್ಲ ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತ. ಆ ಲೆವೆಲ್ ಇಂದ ನಮ್ಗೆ ಇನ್ಕಮ್ ಬರುವ ಸಾಧ್ಯತೆ ಇದೆ. ಬಂದ್ರೆ ಅದು ಬೋನಸ್. ಯಾಕಂತಂದ್ರೆ ನಮ್ ಕೆಳಗಡೆ ಅಪ್ಗ್ರೇಡ್ ಮಾಡಿಲ್ಲ ಅಂತಂದ್ರೆ ಅವ್ರು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದಾಗ ಅದು ನಮ್ಗೆ ಬರುವ ಸಾಧ್ಯತೆಗಳು ತುಂಬಾ ಚಾನ್ಸ್ ಇರುತ್ತೆ ಸರ್. ಇದು ತಮ್ಗೆ ಉತ್ತರ. ಐ ಥಿಂಕ್ ತಮ್ಮ ಅನ್ಮ್ಯೂಟ್ ಆಗ್ತಿದ್ದೀರಾ, ಮತ್ತೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಹಾ ಸರ್, ಕ್ಲಾರಿಟಿ ಬಂದಿದೆ ಸರ್, ಕ್ಲಾರಿಟಿ ಬಂದಿದೆ. ಓಕೆ, ಅದೊಂದೇ ಅಲ್ಲ, ಹಾಗೇನೆ ರೆಕರಿಂಗ್ ಲೆವೆಲ್ ಬೋನಸ್ ಅಂತ ಮತ್ತೆ 3ನೇ ಇನ್ಕಮ್ ಏನಿದೆ ಅದ್ರಲ್ಲೂ ಕೂಡ ತಾವು ಕೇಳ್ಬೋದು ಸರ್. 15 ಲೆವೆಲ್ ನನ್ ಫಿಲ್ ಆಗ್ಬಿಟ್ಟಿದೆ. ಓಕೆ, ಈಗ 15 ಲೆವೆಲ್ ಫಿಲ್ ಆದ್ಮೇಲೆ ಮತ್ತೆ ನಾನು ಹೊಸ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವರು ನನ್ನ 16ನೇ ಲೆವೆಲ್ ಅಥವಾ 17ನೇ ಲೆವೆಲ್ ಅನ್ನೋದು ಪ್ಲೇಸ್ಮೆಂಟ್ ಆಗ್ತಾರೆ. ಆದ್ರೆ ಆ ವ್ಯಕ್ತಿ ನಿಮ್ಗೆ ಫಸ್ಟ್ ಲೆವೆಲ್ ಅಂತ ಕನ್ಸಿಡರ್ ಆಗಿರ್ತಾರೆ. ನಿಮಗೆ ಫಸ್ಟ್ ಲೆವೆಲ್, ನಿಮ್ಮ ಡೈರೆಕ್ಟ್ 16ನೇ ಲೆವೆಲ್ ಅಲ್ಲಿ ಪ್ಲೇಸ್ಮೆಂಟ್ ಆದ್ರೂ ಕೂಡ ನಿಮಗೆ ಅವರು ಫಸ್ಟ್ ಲೆವೆಲ್ ಆಗಿರ್ತಾರೆ. ಅವ್ರ ಕೆಳಗಡೆ ಮತ್ತೆ ಏನೆಲ್ಲ ಬಿಸ್ನೆಸ್ ನಡೀತೋ ಆ ಸೆಕೆಂಡ್ ಲೆವೆಲ್ ಇಂದ 15th ಲೆವೆಲ್ ವರೆಗೂ ಮತ್ತೆ ನಿಮ್ಗೆ ಕಮಿಷನ್ ಜನರೇಟ್ ಆಗುತ್ತೆ 3ನೇ ಇನ್ಕಮ್ ಆದಂತದ್ರಲ್ಲಿ. ಸೂಪರ್ ಸರ್, ಸೂಪರ್ ಇದೆ, ಚೆನ್ನಾಗಿದೆ ಕ್ಲಾರಿಟಿ. ಕ್ಲಾರಿಟಿ ಸಿಗ್ತಾ ಆದಿತ್ಯ ಅವರೇ? ಎಸ್ ಸರ್, ಎಸ್ ಸರ್. ಸರ್ 10ನೇ ಪ್ಲೇಸ್ ಅಲ್ಲಿ ಹೋಗಿ ಕೂರ್ಸಿದ್ರೆ ಮತ್ತೆ ಅವರು 15 ಲೆವೆಲ್ ತನಕ ಮತ್ತೆ ಎಕ್ಸ್ಟ್ರಾ ಬೋನಸ್ ನನಗೆ ಮತ್ತೆ 1.5% ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ದಟ್ ಇಸ್ ಹಂಗಂದ್ರೆ ನಾವು ಅನ್ಸ್ಟಾಪಬಲ್ ಮಾಡ್ತಾನೆ ಇರ್ಬೇಕು, ಅವಾಗ ರೆಕರಿಂಗ್ ತುಂಬಾ ತಗೋಬಹುದು. ಖಂಡಿತ 100% ರೆಕರಿಂಗ್ ಲೆವೆಲ್ ಇನ್ಕಮ್ ಇದೆಯಲ್ಲ, ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನೀವು ಸಖತ್ ಖುಷಿಯಾಗಿ ವರ್ಕ್ ಮಾಡ್ತೀರಾ. ಗೊತ್ತಾಗಲ್ಲ. ಅರ್ಥ ಆಗಿದೆ. ನನ್ಗೆ ಅಪ್ಗ್ರೇಡ್ ಇನ್ಕಮ್ ಬಂದಿಲ್ಲ ಅಂದ್ರೆ ಕೂಡ ಟಿವಿನ ಡೈಲಿ ರೆಕರಿಂಗ್ ಇನ್ಕಮ್ ಬೋನಸ್ ಬರ್ತಾನೆ ಇದೆ ಸರ್, ಡೈಲಿ. ಎಸ್ ದಟ್ ಇಸ್ ದ ಬ್ಯೂಟಿ ಆಕ್ಚುಲಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತಮ್ಮ ಒಳ್ಳೆ ಕ್ವಶನ್ ಅನ್ನ ಕೇಳಿದ್ರೆ ಸಾಕಷ್ಟು ಜನಕ್ಕೆ. ಮತ್ತೆ ಬಸವರಾಜ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಮತ್ತೆ ಅನ್ಮ್ಯೂಟ್ ಆಪ್ಷನ್ ಕೊಡೋಣ. ಅವರು ಏನಾದ್ರು ಕ್ವಶನ್ ಇದೆ ಸರ್? ಸರ್ ನಮ್ಮ ಇನ್ಫ್ಲೂಯರ್ ಒಬ್ರಿಗೆ ಸರ್ ಹೇಳಿ ಕೇಳಿಸ್ತದೆ, ಹೇಳಿ ಸರ್. ಅದು ಈಗ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಈಗ ಆಲ್ರೆಡಿ ಈಗ ನಾವು ಏನ್ ಝೂಮ್ ಮೀಟಿಂಗ್, ಓಪನ್ ಝೂಮ್ ಮೀಟಿಂಗ್ ಇರುತ್ತಲ್ಲ ಸರ್, ಹೌದು, ಅದು ಬ್ಲೂ ಕಲರ್ ಅಲ್ಲಿ ಬರ್ತಾ ಇಲ್ಲ ಅವ್ರ ಮೊಬೈಲ್ ನಲ್ಲಿ. ಓಕೆ, ನಾನು ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಸರ್ ಅಂತ ಡೈಲಿ ಕೇಳ್ತಾವ್ರೆ. ನಿನ್ನೆ ಸ್ಪಾಟ್ ಹೋಗಿದ್ದೆ, ಅವ್ರ ಮೊಬೈಲ್ ನಲ್ಲಿ ಅದು ಆಪ್ಷನ್ಸ್ ಇನ್ನೊಬ್ರಿಗೆ ಸೆಂಡ್ ಮಾಡ್ಬೇಕಾ ಸರ್ ಅದನ್ನ? ಹೌದು, ಖಂಡಿತವಾಗ್ಲೂ ಸೆಂಡ್ ಮಾಡ್ಬೇಕು. ನೀವು ನಿಮ್ಗೆ ಬಂದಿರ್ತಕ್ಕಂತ ಲಿಂಕ್ ನ ಸೆಂಡ್ ಮಾಡಿದ್ಮೇಲೆ ಅವರ ಮೊಬೈಲ್ ಅಲ್ಲಿ ಝೂಮ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಅವರು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸೈನ್ ಅಪ್ ಅಂತ ಇರುತ್ತೆ. ಅವರು ಸೈನ್ ಅಪ್ ಆಗ್ಬೇಕು ಅಥವಾ ಸೈನ್ ಇನ್ ಆಗ್ಬೇಕು. ಸೈನ್ ಇನ್ ಆದ್ಮೇಲೆ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಈ ಒಂದು ಮೀಟಿಂಗ್ ಗೆ ಬಂದ್ಬಿಡ್ತೀರಾ. ಓಕೆ ಸರ್, ಓಕೆ ಸರ್, ಓಕೆ ಓಕೆ ಓಕೆ, ತುಂಬಾ ಈಸಿ ಇದೆ, ಆರಾಮಾಗಿ ಮಾಡ್ಬೋದು. ಓಕೆ, ತಮ್ಮನ್ನ ಯಾರು ಕರೆ ತಂದಿದಾರೋ ಅವ್ರ ಹೆಲ್ಪ್ ತಗೊಳ್ಳಿ ಒಂದ್ಸರಿ. ಓಕೆ, ಸರಿ ಬಸವರಾಜ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಹಾಗೆ 6:50 ಆಗ್ತಾ ಬರ್ತಿದೆ. ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್, ನೋಡಿ ಈಗ ತಾವು ಕೇಳಿದ್ರೆ ಯಾರೆಲ್ಲ ಏನೇನೋ ಡೌಟ್ಸ್ ಕೇಳ್ತಾ ಇರೋ, ತುಂಬಾ ಲೆಜಿಟಿಮೇಟ್ ಡೌಟ್ಸ್ ಕೇಳ್ತಾ ಇದಾರೆ. ಯಾರು ಕೂಡ ಸುಮ್ನೆ ಏನೋ ಕೇಳ್ಬೇಕಲ್ಲ ಅನ್ನೋದನ್ನು ಕೇಳ್ತಲ್ಲ. ತುಂಬಾ ಜನ ಅದ್ಭುತವಾದಂತ ಡೌಟ್ ನ ಕೇಳ್ತಾ ಇದ್ದೀರಾ. 40 ಜನ ಪಾರ್ಟಿಸಿಪೆಂಟ್ಸ್ ಇದ್ದೀರಾ. ಸೊ ಮತ್ತೆ ಯಾರಿಗಾದ್ರೂ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಇನ್ನು 10 ನಿಮಿಷಗಳ ಕಾಲಾವಕಾಶ ಇದೆ. ಮಿಸ್ಟರ್ ವಿನೋದ್ ನಾಯಕ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮಿಸ್ಟರ್ ವಿನೋದ್ ನಾಯಕ್ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಹಲೋ, ಎಸ್ ಸರ್, ಎಸ್ ಸರ್. ನನ್ನ ಕ್ವಶನ್ ಬಂದ್ಬಿಟ್ಟು, ಓಕೆ, ಇವಾಗ ನಾನು 5ನೇ ರ್ಯಾಂಕ್ ಅಲ್ಲಿ ಇದ್ದೀನಿ ಸರ್, ಓಕೆನಾ? ಓಕೆ, ಆ ವ್ಯಕ್ತಿ 5ನೇ ರ್ಯಾಂಕ್ ಅಲ್ಲಿ ಫೈನಲ್ ರ್ಯಾಂಕ್ ಇದೆ ನಂದು. ಅಂಬಾಸಿಡರ್ ಇದ್ರೆ ನಮ್ಗೆ 69 ಕೊಟ್ಟಾಗ್ತಾನ ಸರ್ ಅಂಬಾಸಿಡರ್? ಖಂಡಿತ 69% ಆಫ್ ಅಂಬಾಸಿಡರ್ ಇನ್ಕಮ್ ನಿಮ್ಗೆ ಬರುತ್ತೆ. ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂತಂದ್ರೆ ನಿಮ್ ID ನಂಬರ್ ಹೇಳಿದ್ರೆ ನಾನು ಇಲ್ಲೇ ತೋರಿಸ್ಕೊಡ್ಬಹುದು ನಿಮ್ಗೆ.
ತಗೊಳ್ಳಿ ಸರ್ ಐಡಿ ನಂಬರ್. ಒಂದ್ ನಿಮಿಷ. ಓಕೆ, ನಾವು ಈ ತರ ಲಾಗಿನ್ ಮಾಡಿ ಪ್ರಿವ್ಯೂ ಐಡಿ ಆಪ್ಷನ್ ಬರುತ್ತೆ ನಮ್ಗೆ. ಸೊ ಆ ಪ್ರಿವ್ಯೂ ಐಡಿ ಕೂಡ ನಾವು ನೋಡಬಹುದು. ಹೇಳಿ ತಮ್ಮ ಐಡಿ ಹೇಳಿ ಸರ್. 488 488 29 29 47. 47. ಸೊ ನೋಡಿ ಸ್ನೇಹಿತರೆ, ನಾವು ಲೈವ್ ಅಲ್ಲಿ ಇವ್ರ ಐಡಿನ ಚೆಕ್ ಮಾಡ್ತಾ ಇದೀವಿ. ಸೊ ಸರ್ ಪಯನಿಯರ್ ಅಲ್ಲಿ ಇದಾರೆ. ಸೊ ಮಾರ್ಚ್ 13ನೇ ತಾರೀಕು ರಿಜಿಸ್ಟ್ರೇಷನ್ ಆಗಿದೆ. ಕ್ರೈಟೀರಿಯಾ 2 ಡೈರೆಕ್ಟ್ಸ್ ಮಾಡಿರ್ಬೇಕು. ಸೊ ಇವರ ಟೀಮ್ ಅಲ್ಲಿ ಇವ್ರು ಆಲ್ರೆಡಿ 7 ಜನ ಡೈರೆಕ್ಟ್ ಮಾಡಿ 66 ಜನ ಟೀಮ್ ಸೈಜ್ ಇದೆ. ವೆರಿ ಗುಡ್. ಈಗ ಇವರ ಕ್ವಶನ್ ಏನು ಇತ್ತು ಅಂತಂದ್ರೆ, ಇವ್ರು ಆಲ್ರೆಡಿ ಪಯನಿಯರ್ ಅಲ್ಲಿ ಇದಾರೆ, ಬಟ್ ಇವರ 4ನೇ ಲೆವೆಲ್ ಅಲ್ಲಿ ಅಂಬಾಸಿಡರ್ ಆದಾಗ ಇವ್ರಿಗೆ ಇನ್ಕಮ್ ಬರುತ್ತಾ? ಎಸ್, ಮೊದಲನೇ ಲೆವೆಲ್ ಅಲ್ಲಿ ಬಿಗಿನರ್ ಇಂದ 69% ಇನ್ಕಮ್ ಬಂದಿದೆ, ಬಟ್ ಇವರಿಬ್ರು ಏನು ಕೆಲಸ ಮಾಡಿಲ್ಲ ಸರ್. ದಯವಿಟ್ಟು ಈ 2 ಐಡಿ ಏನಿದೆ, ಇದು ನಿಮ್ದೇ ಆಗಿರ್ಬೋದು ಅಥವಾ ಬೇರೆಯವ್ರದ್ದಾಗಿರ್ಬೋದು, ಇದನ್ನ ಒಂದ್ ಸ್ವಲ್ಪ ಫಾಸ್ಟ್ ಮಾಡಿಸಿ. ಯಾಕಂತಂದ್ರೆ ನೋಡಿ, ಮಾರ್ಚ್ ಇಂದ ಇವ್ರು ಏನು ಬಿಸ್ನೆಸ್ ಮಾಡಿಲ್ಲ, 0 ಇದೆ. 2ನೇ ಲೆವೆಲ್ ಅಲ್ಲಿ 4 ಜನ ಇರ್ತಾರೆ. 4 ಜನ ಇದ್ದೀರಾ. ಈ 4 ಜನದಲ್ಲಿ 2ರಿಂದ ಇನ್ಕಮ್ ಬಂದಿದೆ ನಿಮ್ಗೆ. 2ರಿಂದ ಇನ್ಫ್ಲೂಯೆನ್ಸರ್ ಇನ್ಕಮ್ ಬಂದಿದೆ. ಯಾಕಂದ್ರೆ ಇನ್ಫ್ಲೂಯೆನ್ಸರ್ ನ ದಾಟ್ಕೊಂಡು ಮೆಂಟರ್ ಆಗಿದ್ದಾರೆ, ಇವರು ಇನ್ಫ್ಲೂಯೆನ್ಸರ್ ದಾಟ್ಕೊಂಡು ಅಚೀವರ್ ಆಗಿದ್ದಾರೆ. ಸೊ ಇವ್ರಿಬ್ರಿಂದ ಇನ್ಕಮ್ ಬಂದಿದೆ. ಮತ್ತೆ ಈ 2 ವ್ಯಕ್ತಿ ಏನಿದ್ದಾರೆ ನೋಡಿ, ಈ 5675 ಮತ್ತೆ 30141 ಇದೆಯಲ್ಲ, ಇವರಿಬ್ರು ಯಾವಾಗ ಇನ್ಫ್ಲೂಯೆನ್ಸರ್ ಆಗ್ತಾರಲ್ಲ, ಅದರ 69% ನಿಮ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಇವ್ರಿಬ್ರನ್ನ ನೀವು ಮಾತಾಡಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಅವ್ರನ್ನ ಅಪ್ಗ್ರೇಡ್ ಮಾಡಿಸಿದ್ರೆ ಇದರ 69% ನಿಮ್ಗೆ ಬರುತ್ತೆ. ಮತ್ತೆ 3ನೇ ಲೆವೆಲ್ ಅಚೀವರ್ ಅಂತಿದೆ ನೋಡಿ, ಇಲ್ಲಿ ಒಟ್ಟು 8 ಜನ ಇರಬೇಕು, 5 ಜನ ಇದಾರೆ. ಇದ್ರಲ್ಲಿ ಆಲ್ರೆಡಿ ನೀವು ಡೈರೆಕ್ಟರ್, ಇವರಿಂದ ನಿಮ್ಗೆ ಅಚೀವರ್ ಇನ್ಕಮ್ ಬಂದಿದೆ. ಇನ್ಫ್ಲೂಯೆನ್ಸರ್ ಅವ್ರು ನೆಕ್ಸ್ಟ್ ಅಚೀವರ್ ಆದಾಗ ಇದರಿಂದ ಇನ್ಕಮ್ ಬರುತ್ತೆ. ಅಂಬಾಸಿಡರ್ ಅವರಿಂದ ನಿಮ್ಗೆ ಆಲ್ರೆಡಿ ಇನ್ಕಮ್ ಬಂದಿದೆ, ಅಚೀವರ್ ಇಂದ ಬಂದಿದೆ, ಅಂಬಾಸಿಡರ್ ಇಂದ ಬಂದಿದೆ. ಆಲ್ರೆಡಿ 1, 2, 3, 4 ಜನ, 3ನೇ ಲೆವೆಲ್ ಅಲ್ಲಿ 4 ಜನರಿಂದ ನಿಮ್ಗೆ ಇನ್ಕಮ್ ಬಂದಿದೆ. ಬರೀ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಮತ್ತೆ ಯಾವಾಗ ಅಚೀವರ್ ಆಗ್ತಾರೋ ಆ ವ್ಯಕ್ತಿಯಿಂದ ತಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. 4ನೇ ಲೆವೆಲ್ ಅಂಬಾಸಿಡರ್ ಸರ್. ಸೊ 4ನೇ ಲೆವೆಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ಇನ್ಕಮ್ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ತಾವು ಪಯನಿಯರ್ ಅಲ್ಲಿ ಇದ್ದೀರಾ. ಈ 4ನೇ ಲೆವೆಲ್ ಅಲ್ಲಿ ಒಟ್ಟು 3 ಜನ ಇದಾರೆ ನಿಮ್ಮ ಕೆಳಗಡೆ. ಇವರು ಚಾಂಪಿಯನ್ ಆಗಿದ್ದಾರೆ. ಇವ್ರ ಅಂಬಾಸಿಡರ್ ಆದ್ಮೇಲೆ ಚಾಂಪಿಯನ್ ಆಗಿರೋದು. ಹಾಗಾಗಿ ಇವರ ಅಂಬಾಸಿಡರ್ ನ ಇನ್ಕಮ್ ತಮ್ಗೆ ಆಲ್ರೆಡಿ ಬಂದಿದೆ. ಇವ್ರು ಅಚೀವರ್ ಆಗಿದ್ದಾರೆ ನೋಡಿ, ಇವರಿಂದ ನೆಕ್ಸ್ಟ್ ಇನ್ಕಮ್ ಬರುತ್ತೆ ತಮಗೆ. ಈ 2ನೇ ವ್ಯಕ್ತಿ ಯಾರಿದಾರೆ ಇಲ್ಲಿ, ಈ ವ್ಯಕ್ತಿ ಯಾವಾಗ ಅಂಬಾಸಿಡರ್ ರ್ಯಾಂಕ್ ಅನ್ನು ಅಚೀವ್ ಮಾಡ್ತಾರೆ, ಇದ್ರ 69% ತಮಗ್ ಬರುತ್ತೆ. ಯಾಕಂದ್ರೆ ನೀವು 4th ಲೆವೆಲ್ ಕಂಪ್ಲೀಟ್ ಮಾಡಿದ್ದೀರಾ. ಇವರು 69% ಆಲ್ರೆಡಿ ಕೊಟ್ಟಿದ್ದಾರೆ, ಯಾಕಂದ್ರೆ ಪಯನಿಯರ್ ಆಗಿದ್ದಾರೆ. ಈಗ 5ನೇ ಲೆವೆಲ್ಗೆ ಹೋಗೋಣ. 5ನೇ ಲೆವೆಲ್ ಅಲ್ಲಿ ನೀವು ಪಯನಿಯರ್ ಆಗಿದ್ದೀರಾ, 5ನೇ ರ್ಯಾಂಕ್ ನೋಡಿ. ಈ ಅಂಬಾಸಿಡರ್ ಅನ್ನೋರು ನೆಕ್ಸ್ಟ್ ಪಯನಿಯರ್ ಆಗ್ತಾರಲ್ಲ, ಆಗ ಪಯನಿಯರ್ ನ 69% ನಿಮಗ್ ಬರುತ್ತೆ. ಚಾಂಪಿಯನ್ ಆಗಿದ್ದಾರೆ, ಇವ್ರು ಆಲ್ರೆಡಿ ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ಪಯನಿಯರ್ದು. ಇವರು ಪಯನಿಯರ್ ನ ದುಡ್ಡು ಕೊಟ್ಟಿದ್ದಾರೆ. ಈ ಅಂಬಾಸಿಡರ್ ಅವರು ನೆಕ್ಸ್ಟ್ ಪಯನಿಯರ್ ಆದಾಗ ಈ 2 ವ್ಯಕ್ತಿಗಳ ಕಡೆಯಿಂದ ಪಯನಿಯರ್ ನ 69% ಬರುತ್ತೆ. ಆದ್ರೆ ಆಲ್ರೆಡಿ ಚಾಂಪಿಯನ್ ವರ್ಗು ಹೋಗಿದ್ದಾರೆ ಅಂತಂದ್ರೆ ತಮ್ಮ ಲೆವೆಲ್ ಓಪನ್ ಆಗಿದೆ ನೋಡಿ. 6ನೇ ಲೆವೆಲ್ ಅಲ್ಲಿ ಇಷ್ಟೊಂದು ಜನ ಇದ್ದಾರೆ. ಓಕೆ, ನೀವು ಇವಾಗ ಮೆಂಟರ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೇಕು ನೀವು. ಯಾಕಂತಂದ್ರೆ ನೀವು ಇಲ್ಲಿ ಇನ್ಕಮ್ ನ ಲಾಸ್ ಮಾಡ್ಕೊಂಡಿದ್ದೀರಾ ಸರ್. ಯಾಕೆ ಅಂತಂದ್ರೆ ನೋಡಿ, ನೀವು 6ನೇ ಲೆವೆಲ್ ಅಲ್ಲಿ ಮೆಂಟರ್ ಲೆವೆಲ್ ಆಗಿದ್ರೆ, ಇವರು ಚಾಂಪಿಯನ್ ಆಗಿದಾರಲ್ಲ, ಇವ್ರು ಚಾಂಪಿಯನ್ ಆಗಕ್ ಮುಂಚೆ ಮೆಂಟರ್ ಆಗ್ಬಿಟ್ಟೆ ಚಾಂಪಿಯನ್ ಆಗೋದು. ಸೊ ಇವರ ಇನ್ಕಮ್ ನಿಮ್ಗೆ ಮಧ್ಯದಲ್ಲಿ ಲಾಸ್ ಆಗಿರುತ್ತೆ, ಆಯ್ತಾ. ಚಾಂಪಿಯನ್ ಇನ್ಕಮ್ ಮೆಂಟರ್ ನ 69% ಇವರಿಂದ ನಿಮ್ಗೆ ಲಾಸ್ ಆಗಿರುತ್ತೆ ನೋಡಿ. 512930 ಐಡಿ ಓಪನ್ ಮಾಡಿದ್ರೆ ಕೆಳಗಡೆಯಿಂದ ಲಾಸ್ ಅಂತ ತೋರಿಸುತ್ತೆ, ಮೆಂಟರ್ ರ್ಯಾಂಕ್ ನಿಮ್ಗೆ. ದಯವಿಟ್ಟು ನೀವು ಸ್ವಲ್ಪ ನೆಕ್ಸ್ಟ್ ರ್ಯಾಂಕ್ ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಚಾಂಪಿಯನ್ ಇದೆ ನೋಡಿ. 7ನೇ ಲೆವೆಲ್ ಬರ್ತೀವಿ ನೋಡಿ, ಚಾಂಪಿಯನ್ ಆಗಿದ್ದಾರೆ ಸರ್ ಇವರು. ಚಾಂಪಿಯನ್ ನ 69% ಇನ್ಕಮ್ ನೀವು ಲಾಸ್ ಮಾಡ್ಕೊಂಡಿದ್ದೀರಾ. ನಿಮ್ ಟೀಮ್ ಚೆನ್ನಾಗಿ ಹೋಗ್ತಾ ಇದೆ ಸರ್ ನೋಡಿ. ಆಲ್ರೆಡಿ 3 ಚಾಂಪಿಯನ್ ಆಗಿದೆ ಸರ್. ಅಯ್ಯೋ ದೇವ್ರೆ, ಎಷ್ಟೊಂದು ಇನ್ಕಮ್ ಲಾಸ್ ಮಾಡ್ಕೊಂಡಿದ್ದೀರಾ ನೀವು ನೋಡಿ. 1, 2, 3 ಜಸ್ಟ್ ನೀವು ಅಪ್ಗ್ರೇಡ್ ಆಗಿ ಸುಮ್ನೆ ಕೂತಿದ್ರು ಕೂಡ ಈ 3 ಜನ ಚಾಂಪಿಯನ್ ಇನ್ಕಮ್ ನಿಮ್ಗೆ ಬರ್ತಿತ್ತು. ಸರ್ ತಾವ್ ಯಾರ್ ಟೀಮ್ ಅಂತ ಕೇಳ್ಬೋದಾ? ಆದ್ರೆ ತಮ್ಮ ಸರ್ ನಂದು ದತ್ತಾ ಸರ್ ಟೀಮ್ ಸರ್. ಸೂರ್ಯವಂಶಿ ಟೀಮ್ ಮೀಟ್ ಆಗಿದ್ದಾರೆ ಸರ್, ಗೋವಾದಲ್ಲಿ ಮೀಟ್ ಆಗಿದ್ದಾರೆ ಅವರು. ಸೂರ್ಯವಂಶಿ ಸರ್, ಸಂತೋಷ್ ಸೂರ್ಯವಂಶಿ. ಓಕೆ, ಸರಿ ನೋಡಿ. ನೀವು ಎಷ್ಟೊಂದು ಇನ್ಕಮ್ ಲಾಸ್ ಆಗಿದೆ, ನೀವು ಕೆಳಗಡೆ ಬಂದ್ರೆ ನೋಡಿ ಲಾಸ್ ತೋರಿಸುತ್ತೆ ನೋಡಿ. 0.51363 BNB ಎಷ್ಟು ಅಂತ ಚೆಕ್ ಮಾಡೋಣ. ಸೇಫ್ ಕಾಲ್ ವಾಲೆಟ್ ಅಲ್ಲಿ ಎಷ್ಟು ಇನ್ಕಮ್ ತಮಗೆ ಲಾಸ್ ಆಗಿದೆ ಅಂತ ನೋಡ್ರಿ. ನೋಡಿ ಎಷ್ಟು ನೋಡಿ, ಟೀಮ್ ಎಷ್ಟು ಚೆನ್ನಾಗಿದೆ, ವರ್ಕ್ ಮಾಡ್ತಾ ಇದಾರೆ, ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ, ಅಪ್ಗ್ರೇಡ್ ಕೂಡ ಆಗ್ತಾ ಇದಾರೆ. ಬಟ್ ಲಾಸ್ ಆದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಹತ್ರ 3 ಜನರ ಇನ್ಕಮ್ ಅಂತ ಅಂದ್ರೆ 0.51363
ಹತ್ತತ್ರ $335. ಸೊ $335 ಅಂತ ಅಂದ್ರೆ $32,000 ಲಾಸ್ ಮಾಡ್ಕೊಂಡಿದ್ದೀರಾ ಸರ್ ತಾವು. ನೋಡಿ ಕಣ್ಮುಂದೆ $32,000 ಲಾಸ್ ಆಗಿದೆ. ಮತ್ತೆ ದಯವಿಟ್ಟು ಲಾಸ್ ಮಾಡ್ಕೊಂಬೇಡಿ. ಆದಷ್ಟು ಬೇಗ ಅಪ್ಗ್ರೇಡ್ ಆಗಿ, ಅಟ್ಲೀಸ್ಟ್ ಚಾಂಪಿಯನ್ ತುಂಬಾ ಜನ ಆಗಿದ್ದಾರೆ, ನೆಕ್ಸ್ಟ್ ಡೈರೆಕ್ಟರ್ ವರ್ಗೂ ಅಪ್ಗ್ರೇಡ್ ಆಗಿ ಸರ್. ಓಕೆ, ಸೊ ನಿಮ್ಮ ಒಂದು ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿನೋದ್ ಅವರೇ. ಎಸ್, ಹಾಗೇನೆ ಇವತ್ತಿನ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡುವಂತ ಸಮಯ ಬಂದಿದೆ ಸ್ನೇಹಿತರೆ. ಮತ್ತೊಬ್ರು ನಮ್ಮ 24/7 ರೌಂಡ್ ದ ಕ್ಲಾಕ್ ಅವ್ರನ್ನ ಟೈಮ್ ಇದೆಯಾ ಮಾತಾಡ್ಸಕ್ಕೆ ಗೊತ್ತಿಲ್ಲ, ಬಟ್ ನಾನು ನಮ್ಮ ಮೈಕ್ ಅನ್ನ ಮತ್ತೆ ನನ್ನ ಕೋ-ಹೋಸ್ಟ್ ಆದಂತ ಮಿಸ್ಟರ್ ಹೇಮಂತ್ ಕುಮಾರ್ ಸರ್ಗೆ ಹ್ಯಾಂಡ್ ಓವರ್ ಮಾಡಕ್ ಇಷ್ಟಪಡ್ತಾ ಇದೀನಿ. ಎಸ್ ಹೇಮಂತ್ ಸರ್, ಓವರ್ ಟು ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಹಳಷ್ಟು ಜನಗಳಿಗೆ ಅವರ ಕ್ಲಾರಿಫಿಕೇಶನ್ ಏನು ಅವರಿಗೆ ಫೀಲ್ಡ್ ನಲ್ಲಿ ಕ್ವಶನ್ ಬರ್ತಾ ಇತ್ತು, ಅದಕ್ಕೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಹಾಗೇನೆ ನಾನು ಒಂದೆರಡು ಟಿಪ್ಸ್ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಇದರಲ್ಲಿ ಬಹಳಷ್ಟು ಜನ ಡೈರೆಕ್ಟ್ ಆಗಿ ಒಂದು ಬಿಸ್ನೆಸ್ ಐತೆ ಮಾಡ್ತೀರಾ, ಒಂದು ಕ್ರಿಪ್ಟೋ ಕರೆನ್ಸಿ ಐತೆ ಮಾಡ್ತೀರಾ, ಏನಾದ್ರೂ ಮೀನಿಂಗ್ ಇದೆಯಾ ಹಾಗೆ ಕೇಳಲಿಕ್ಕೆ ಹೋಗ್ಬಾರ್ದು. ಫೀಲ್ಡ್ ಅಲ್ಲಿ ಎಲ್ಲಾದ್ರೂ ನಾವು ಟ್ರೈನಿಂಗ್ ಗಳಲ್ಲಿ, ಬೇಸಿಕ್ ಟ್ರೈನಿಂಗ್ ಗಳಲ್ಲಿ ನಾವು ಹೇಳ್ತೀವಿ ಏನಂತ, ಫಸ್ಟ್ ಪ್ರೀ ಟಾಕ್ ಮಾಡಿ ಅಂತ ಹೇಳ್ತೀವಿ. ಪ್ರೀ ಟಾಕ್ ಅಂತ ಹೇಳಿದ್ರೆ ಏನು, ಒಬ್ಬ ವ್ಯಕ್ತಿನ ಪರಿಚಯ ಆದಾಗ, ಈ ಉದಾಹರಣೆ ಈಗ ಮಧು ಶಿವಣ್ಣ ಸರ್ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ನನಗೆ ಎಲ್ಲೋ, ಈಗ ನಾನೇ ಒಬ್ಬ ಡ್ರೈವರ್ ಅನ್ಕೊಳ್ಳೋಣ, ಕ್ಯಾಬ್ ಡ್ರೈವರು, ಆಟೋ ಡ್ರೈವರು, ಓಲಾ ಉಬರ್ ಡ್ರೈವರು, ಒಟ್ನಲ್ಲಿ ಏನೋ ಒಂದು ನಾನು ಕೆಲಸ ಮಾಡುವಾಗ ಅವ್ರು ನನಗೆಲ್ಲ ಪರಿಚಯ ಆಗ್ತಾರೆ, ಸಿಗ್ತಾರೆ, ಸ್ಟ್ರೇಂಜರೇ ಅಂತ ಅನ್ಕೊಳ್ಳೋಣ. ಇಲ್ಲ ಅವ್ರು ನನಗೆ ಪರಿಚಯದವರು ಎಲ್ಲ ಭೇಟಿ ಆದ್ರು ಅಂತ ಅನ್ಕೊಳ್ಳೋಣ, ಕ್ಲಾಸ್ಮೇಟ್ ಆಗಿರ್ಬೋದು, ಕೊಲಿಗ್ ಆಗಿರ್ಬೋದು. ಸೊ ಅವ್ರ ಹತ್ರ ಕುಳಿತುಕೊಂಡಾಗ, ಸಿಕ್ಕಿದಾಗ ಕೇಳ್ಬೋದು. ಒಂದ್ 5 ನಿಮಿಷದಲ್ಲಿ ನಾವೊಂದು ಪ್ರೀ ಟಾಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ವಿತಿನ್ 5 minutes ಅಲ್ಲಿ ಮುಗಿಸ್ಬೇಕು ಅದನ್ನ. ಸೊ ಇಲ್ಲ ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ತಗೊಂಡಾಗ ಅವರು ಸ್ಕಿಪ್ ಆಗ್ಬಿಡ್ತಾರೆ ಬೇರೆ ಕೆಲಸದಲ್ಲಿ. ಸೊ ಆವಾಗ ನಾವ್ ಇವ್ರ ಹತ್ರ ಕೇಳಿದಾಗ, ಸರ್ ಹೇಗಿದೆ ಮಧುಶಿವಣ್ಣ ಸರ್, ಹೇಗಿದೆ ಜೀವನ, ಹೇಗ್ ನಡೀತಿದೆ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ಕೊಳ್ತಾರೆ, ಜಾಬ್ ಮಾಡ್ತಾ ಇದೀನಿ ಅಂತನೋ, ಬಿಸ್ನೆಸ್ ಮಾಡ್ತಾ ಇದೀನಿ ಅಂತನೋ. ಈಗ ಅವ್ರು ಹೇಳಿದ್ರು ಬಿಂದಾಸ್ ಆಗಿದೆ ನಂದು, ಈಗ ಆಲ್ರೆಡಿ ನಾನು ರೈನ್ BNB ಇದ್ದೀನಿ, ಜೀವನ ಇನ್ನ ಈ ಒಂದು ಬಿಸ್ನೆಸ್ ನಲ್ಲಿ ನಾನು ಬಿಂದಾಸ್ ಆಗಿದ್ದೀನಿ, ನನ್ನ ಲೈಫ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಕೇಳಿದಾಗ ಒಬ್ಬ ಎಂಪ್ಲಾಯಿನ ಏನ್ ಹೇಳ್ತಾರೆ, ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಂಥವ್ರು ಏನ್ ಹೇಳ್ತಾರೆ, ನಿಮಗೆ 90% ಲಾಸ್ ಅಂತ ಹೇಳೋಂಥವ್ರೆ ಜಾಸ್ತಿ ಸಿಗ್ತಾರೆ, ಅಥವಾ ಬರ್ತಾ ಇರ್ತಕ್ಕಂಥ ಆದಾಯ ಸಾಕಾಗ್ತಾ ಇಲ್ಲ, ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ಅಂತ ಹೇಳೋಂಥವ್ರೆ ಜಾಸ್ತಿ ಜನ ನಿಮಗೆ ಸಿಗ್ತಾರೆ, ರೇಷಿಯೋ. ಆಗ ಅವರಿಗೆ ಕೇಳ್ಬೋದು, ಹಾಗಿದ್ರೆ ನಿಮಗೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಂತ ಕೇಳ್ಬೋದು. ಎಂಪ್ಲಾಯ್ ಆದ್ರೆ ಅಟ್ಲೀಸ್ಟ್ ಒಂದು 6 hours ಹೋಗಕ್ಕೆ ಬರಕ್ಕೆ 1 hour ಟೈಮ್ ಅಂತ ಹೇಳಿದ್ರೆ 8 to 10 hours ಅವರಿಗೆ ಹೋಗಿರುತ್ತೆ ಆ ಒಂದು ಅವರ ಒಂದು ಎಂಪ್ಲಾಯ್ಮೆಂಟ್ಗೋಸ್ಕರನೇ. ಅಂದ್ರೆ 6 hours ಡ್ಯೂಟಿ ಆದ್ರೆ ಅದ್ರ ಜೊತೆಗೆ ಜಾಸ್ತಿ ಸಮಯ ಬೆಂಗಳೂರಿನಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗ್ಬೇಕಂದ್ರೆ ಆ ಪೀಕ್ ಅವರ್ ಅಲ್ಲಿ 2 hours ಮೇಲೆ ಟೈಮ್ ತಗೊಳುತ್ತೆ. ಬೇಡ 1 hour ಅಂತ ಇಟ್ಕೊಂಡ್ರು ಕೂಡ 2 hours ಎಕ್ಸ್ಟ್ರಾ ತಗೊಂಡಿರುತ್ತೆ. ಸೊ ಹೀಗಾಗಿ ಇದೆಲ್ಲ ನೀವು ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ, ಎಷ್ಟು ಇನ್ಕಮ್ ಇದೆ, ಸಾಕಾಗ್ತಾ ಇದೆಯಾ ಅಂತ ಕೇಳಿದಾಗ ಅವರ ಇನ್ನರ್ ಇಂದ ಆ ಒಂದು ಆನ್ಸರ್ ಗಳನ್ನ ಹೊರಗೆ ತೆಗಿಸ್ಬೇಕು. ಆವಾಗ ಒಂದು ಇನ್ವಿಟೇಷನ್ ನ ಕೊಡಿ. ನೀವು ಬಿಸ್ನೆಸ್ ನ ಒಂದು ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಐತೆ ಮಾಡ್ತೀರಾ ಸರ್ ಅಂತ ಕೇಳಲಿಕ್ಕೆ ಹೋಗ್ಬೇಡಿ. ಆವಾಗ ಅವರಿಗೆ ಕೇಳಿ, ಸರ್ ನನಗೂ ಕೂಡ ಇದೇ ರೀತಿ ಸಮಸ್ಯೆ ಇತ್ತು, ಬಟ್ ಇವಾಗ ನನಗೆ ಫುಲ್ ಹ್ಯಾಪಿ, ಯಾಕೆ ಅಂತ ಒಂದು ಅವಕಾಶ ನಂಗೆ ಸಿಕ್ಕಿದೆ. ಸಾಯಂಕಾಲ, ಈಗ ನನ್ನ ಹತ್ರ ಟೈಮ್ ಇಲ್ಲ, ಸಾಯಂಕಾಲ ಕರೆಕ್ಟ್ ಆಗಿ 6:55 ನಾನು ಕಾಲ್ ಮಾಡ್ತೀನಿ. ನಿಮ್ಮ ಹತ್ರ ಝೂಮ್ ಆ್ಯಪ್ ಇಲ್ಲ ಅಂತ ಹೇಳಿದ್ರೆ ಝೂಮ್ ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಲಿಂಕ್ ಇದ್ರೆ ಕಳಿಸ್ಕೊಡಿ, ಇನ್ಸ್ಟಾಲ್ ಮಾಡ್ಕೊಳ್ತಾರೆ ಅವರು. ಆಮೇಲೆ ಹಾಗೇನೆ ನಾನೊಂದು ಝೂಮ್ ಲಿಂಕ್ ನ ಕಳಿಸ್ತೀನಿ. ನೀವು ಸಾಯಂಕಾಲ ಕರೆಕ್ಟ್ ಆಗಿ 6:55 ನೀವು ಲಾಗಿನ್ ಆಗಿ, ನಾನು ಕಾಲ್ ಮಾಡ್ತೀನಿ ನಿಮಗೆ ಅಂತ ನೀವು ಹೇಳಿ. ಆ ಟೈಮಲ್ಲಿ ಒಂದು 1 hour ಟೈಮ್ ನ ಸ್ಪೇರ್ ಮಾಡ್ಕೊಳ್ಳಿ ಸಾಕು, ಇನ್ನೇನ್ ಬೇಡ ಅಂತ ಹೇಳಿದ್ರೆ ಖಂಡಿತ ಅವರು ಇಲ್ಲ ಅಂತ ಹೇಳಲ್ಲ. ನೀವು ಅಲ್ಲಿ ಅವರಿಗೆ ಬಿಸ್ನೆಸ್ ನ ಏನು ಇಲ್ದೇನೆ ಸೀದಾ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೋದಾಗ ನಿಮಗೆ ರಿಜೆಕ್ಷನ್ನೇ ಮ್ಯಾಕ್ಸಿಮಮ್ ಸಿಗಂತದ್ದು, ನಿಮಗೆ ಬಾಕಿ ಇನ್ನೇನು ಸಿಗಲ್ಲ. ಯಾಕೆ ಅಂದ್ರೆ ಇಲ್ಲ ನಿಮಗೆ ಪೂರ್ತ ಪ್ಲಾನ್ ಹೇಳಲಿಕ್ಕೆ ಬರಲ್ಲ, ಇಲ್ಲ ಅವ್ರು ಕೇಳದಂತ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆನ್ಸರ್ ಇರಲ್ಲ. ಯಾಕೆಂದ್ರೆ ಮೀನ್ಸ್ ಇದ್ರ ಬಗ್ಗೆ ಪೂರ್ತ ನಾಲೆಜ್ ನ ತಗೊಳ್ಳೋದೇ ಇರೋ ಕಾರಣದಿಂದಾಗಿ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಯಾರನ್ನು ಕೂಡ ಒಂದು ಬಿಸ್ನೆಸ್ ಐತೆ ಬರ್ತೀರಾ, ಒಂದು ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಐತೆ ಬರ್ತೀರಾ, ಅದೇ ಜನ ಸೇರ್ಸ್ಬೇಕಂತ ಅವ್ರು ಕೇಳಿದಾಗ ಅನ್ಬಿಡ್ತೀರಾ, ಅದು ಆಗೋಗುತ್ತೆ. ಅದನ್ನೇನು ಹೇಳಲಿಕ್ಕೆ ಹೋಗ್ಬೇಡಿ, ಓನ್ಲಿ ಇನ್ವಿಟೇಷನ್ ಕೊಡಿ, ಏನು ಅನ್ನೋದನ್ನೇ ಹೇಳಲಿಕ್ಕೆ ಹೋಗ್ಬೇಡಿ. ಸೊ ಆವಾಗ ಖಂಡಿತ ಅವರು 7 ಗಂಟೆಗೆ ಬರ್ತಾರೆ. ಖಂಡಿತ 1 hour ಟೈಮ್ ನ ನೀವು ಇದಕ್ಕೋಸ್ಕರ ಸ್ಪೇರ್ ಮಾಡ್ಕೊಳ್ಳಿ. 6:50 ಇದು ಕರೆಕ್ಟ್ ನಾ ಕಾಲ್ ಮಾಡ್ತೀನಿ, ನಾನು ಲಿಂಕ್ ಕಳಿಸ್ತೀನಿ. ಝೂಮ್ ಆ್ಯಪ್ ನಿಮ್ಮ ಹತ್ರ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಎಷ್ಟೋ ಜನ ಎಷ್ಟೋ ಸಮಯದಿಂದ ಝೂಮ್ ಆ್ಯಪ್ ನ ಅಪ್ಡೇಟ್ ಮಾಡ್ಕೊಂಡಿರಲ್ಲ, ಇನ್ಸ್ಟಾಲ್ ಆಗಿರುತ್ತೆ, ಅಪ್ಡೇಟ್ ಆಗಿರಲ್ಲ, ಕ್ಲಿಕ್ ಮಾಡ್ಲಿಕ್ಕೆ ಹೋದ್ರೆ ಓಪನ್ ಆಗಲ್ಲ. ಈ ತರದ್ದೆಲ್ಲ ಟೆಕ್ನಿಕಲ್ ಸಮಸ್ಯೆಗಳಿರುತ್ತೆ.
ಸೊ ಹಾಗೇನೆ ಆದಿತ್ಯ ಅವರು ಒಂದು ಕ್ವಶನ್ ಕೇಳಿದ್ರು 15 ಲೆವೆಲ್ ಆದ್ಮೇಲೆ ಏನಂತ ಹೇಳಿ. ಈಗ ಏನ್ ನಡೀತಾ ಇದೆಯಲ್ಲ ಕಮ್ಯುನಿಟಿ ಬಿಲ್ಡಿಂಗ್ ಏನ್ ನಡೀತಾ ಇದೆ ಅಂದ್ರೆ ನೀವು ಒಂದು ಖಾಲಿ ಜಮೀನ ಪರ್ಚೇಸ್ ಮಾಡಿದಾಗ ಇದು ಓನ್ಲಿ ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇದೆ, ಇನ್ನು ಬಿಸ್ನೆಸ್ ಸ್ಟಾರ್ಟ್ ಆಗಿಲ್ಲ ಇದ್ರದ್ದು. ಇಲ್ಲಿ ಬರ್ತಾ ಇರತಕ್ಕಂತ ಇನ್ಕಮ್ ನಥಿಂಗ್. ಇಲ್ಲಿ ಎಷ್ಟು ನಿಮಗೆ ಕಮ್ಯುನಿಟಿ ಬಿಲ್ಡ್ ಆಗಿರುತ್ತೆ ಮುಂದೆ ಇದೆಯಲ್ಲ, ಈಗ ನಿಮ್ಮ ಹತ್ರ ಒಂದು ಒಳ್ಳೆ ಜಮೀನ್ ಇದೆ ಅಂತ ಹೇಳಿದಾಗ ನೀವು ಅದಕ್ಕೆ ಅದನ್ನ ಫಲವತ್ತತೆ ಮಾಡ್ಕೊಂಡು ನೆಕ್ಸ್ಟ್ ನೀವು ಅದ್ರಲ್ಲಿ ಗಿಡ ಮರಗಳನ್ನ ಬೆಳೆಸ್ತಿರಲ್ವಾ, ನೀವು ಗಂಧದ ಮರನು ಬೆಳೆಸ್ಬೋದು, ತೇಗದ ಗಿಡನು ಬೆಳೆಸ್ಬೋದು, ಕೊತ್ತಂಬರಿ ಸೊಪ್ಪುನು ಬೆಳೆಸ್ಬೋದು, ಬೇರೆ ಬೇರೆ ಕ್ರಾಪ್ ಗಳನ್ನು ನೀವು ಅದ್ರ ತೆಂಗಿನ ಗಿಡಗಳನ್ನ ಹಾಕ್ಬೋದು, ಅಡಿಕೆ ಮರನ ಹಾಕೋಬಹುದು. ಅದೇ ರೀತಿನಲ್ಲಿ ಇಲ್ಲೂ ಕೂಡ ಇನ್ನೂ ಅದೆಲ್ಲ ಸ್ಟಾರ್ಟೇ ಆಗಿಲ್ಲ, ಜಸ್ಟ್ ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇದೆ. ಮುಂದೆ ತುಂಬಾ ದೊಡ್ಡ ಬಿಸ್ನೆಸ್ ಇದೆ, ತುಂಬಾ ದೊಡ್ಡ ನ್ಯೂಸ್ ಗಳಿದೆ. ಇದನ್ನ ನೀವುಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ರೈನ್ BNB ಅನ್ನೋದು ಎಷ್ಟು ಫ್ಯೂಚರ್ ಇದೆ ಇದಕ್ಕೆ ಮುಂದೆ ಇದರಿಂದ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಮಿಸ್ ಮಾಡ್ದೇನೆ ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಈ ಕಮ್ಯುನಿಟಿ ಏನೈತೆ ಇದರಿಂದನೇ ಎಲ್ಲಾ ಇನ್ಕಮ್ ನಿಮಗೆ ಬರುತ್ತೆ ಮುಂದೆ. ಅವರೆಲ್ಲರೂ ಮುಂದೆ ಬರ್ತಕ್ಕಂತ ಬಿಸ್ನೆಸ್ ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ ಮುಂದೆ. ಇದು ಜಸ್ಟ್ ಒಂದು ಖಾಲಿ ಜಮೀನ ಪರ್ಚೇಸ್ ಮಾಡಿದ್ರೆ ಅಷ್ಟೇನೆ ಇಲ್ಲಿ ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇರೋದು. ಅದು ಮಾಡಿದ್ಕೆ ನಿಮಗೆ ಏನೋ ಒಂದು ಇನ್ಕಮ್ ಅನ್ನೋದು ಜನರೇಟ್ ಆಗ್ತೈತೆ. ಇದನ್ನೇ ತುಂಬಾ ದೊಡ್ಡದು ಆಗ್ತಾ ಇಲ್ಲ ಅಂತ ಅನ್ಕೊಳ್ಲಿಕ್ಕೆ ಹೋಗ್ಬೇಡಿ, ಮುಂದೆ ಇರ್ತಕ್ಕಂಥದ್ದು ಇನ್ಕಮ್. ಹಾಗಾಗಿ ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಆಲ್ರೆಡಿ 7 ಗಂಟೆ ಆಗಿದೆ, 7:01 ಆಯ್ತು. ನಮ್ಮ ಕಾಂತರಾಜಾರ್ಯ ಸರ್ ಅವ್ರೇನಾದ್ರು ಒಂದು 2 ನಿಮಿಷದಲ್ಲಿ ಶಾರ್ಟ್ ಆಗಿ ಏನಾದ್ರು ಮಾತಾಡೋಗಿದ್ರೆ ಅವರು ಹಂಚ್ಕೊಂಡು ಬೇಗ ಇದನ್ನ ವೈಂಡ್ ಅಪ್ ಮಾಡೋಣ, ಟೈಮ್ ಆಯ್ತು. ಓಕೆ, ವೆಲ್ಕಮ್ ಕಾಂತರಾಜಾರ್ಯ ಸರ್, ಅಂಡ್ ಓವರ್ ಟು ಯು ಸರ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಪ್ರೀತಿಯ ಆತ್ಮೀಯ ರೈನ್ BNB ಫ್ಯಾಮಿಲಿಯ ಫ್ಯೂಚರ್ ಕರೋಡ್ಪತಿ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿದಿನ ರೆಗ್ಯುಲರ್ ಆಗಿ ಎಲ್ರು ಕೂಡ ಒಂದಷ್ಟು ಇದನ್ನ ಕಮಿಟ್ಮೆಂಟ್ ಅನ್ನ ಕೊಡ್ಬೇಕು, ಅರ್ನಿಂಗ್ಸ್ ಅನ್ನ ಮಾಡ್ಬೇಕು, ಟೀಮ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ಡೆಡಿಕೇಶನ್ ಆಗಿ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ. ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿ ಎಲ್ರಿಗೂ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಪ್ರತಿದಿನ ದಯವಿಟ್ಟು ID ನ ಓಪನ್ ಮಾಡಿ. ಇದೊಂಥರ ಶೋರೂಮ್ ಇದ್ದ